जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभ गिरिवरधारी। जय गोपी जन वल्लभ गिरिवरधारी। यशोदानंदन व्रज जनरंजन। यशोदानंदन व्रज जनरंजन। यमुना तीरा वनचारी। यमुना तीरा वनचारी। जय राधा माधव कुंज बिहारी। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे।
कृष्ण हरे 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 राम 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 हरे हरे कृष्ण कृष्ण हरे 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 राम 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 हरे हरे Hare Krishna, Krishna Krishna, Hare Hare, Hare Rama, Rama Rama, Hare Hare Krishna, धर्म हरिनाम यज्ञ संकीर्तन यज्ञ की जगत गुरु श्रील प्रभुपाद की जय जय गौरव जय गौरव हरे हरे बोल हरे कृष्ण सो आज का कन्नड़ क्लास ಇವತ್ತು ಕನ್ನಡ ಕ್ಲಾಸ್ ಇರುತ್ತೆ ಅಧ್ಯಾಯ 1 ಶ್ಲೋಕ 31 ಮೊನ್ನೆ ನಾವು ಯಾವ್ದು ಮಾಡಿದ್ವಿ ಶ್ಲೋಕ 30 ಸೊ ಶ್ಲೋಕ 30ರಲ್ಲಿ ಏನು ಬಂದಿತ್ತು ಸೊ ಶ್ಲೋಕ 30 में कौन सा चर्चा की होती सो अर्जुन बोलता है अर्जुन ಹೇಳ್ತಾನೆ ಹೇ ಕೃಷ್ಣ ಕೇಶ ರಾಕ್ಷಸನ ಸಂಹಾರಕನೇ ಇಲ್ಲಿ ನೀನು ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ ನನ್ನನ್ನೇ ನಾನು ಮರೆಯುತ್ತಿದ್ದೇನೆ ನನ್ನ ಮನಸ್ಸು ಸುತ್ತುತ್ತಿದೆ ಅಶುಭ ಸೂಚನೆಗಳ ಸೂಚನೆಗಳೇ ಕಾಣುತ್ತಿವೆ ಇದು ಈ ಶ್ಲೋಕ ಕಲ್ ಚರ್ಚೆ ಕೈತೆ ಇದನ್ನು ಈ ಶ್ಲೋಕವನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ವಿ ಸೊ ಇವತ್ತು 31ನೇ ಶ್ಲೋಕ ಏನು ಹೇಳ್ತಾನೆ ಮುಂದೆ ಅರ್ಜುನ ಹೇಳ್ತಾನೆ ನಾ ಒಂದೊಂದು ಶ್ಲೋಕ ನಾನು ಹೇಳ್ತೀನಿ ಫಸ್ಟ್ ಅದನ್ನು ರಿಪೀಟ್ ಮಾಡಲಿ ಕೃಷ್ಣ अध्याय 1 श्लोक 31 एक बोलेंगे ना ಇಲ್ಲ ಚ ಕೂಡ ಶ್ರೇಯಂ ಒಳ್ಳೆಯದನ್ನು ಅನುಪಶ್ಯಾಮಿ ಭವಿಷ್ಯದಲ್ಲಿ ನೋಡುವೆನು ಅಥವಾ ಕೊಲ್ಲುವುದರಿಂದ ಸ್ವಜನಂ ಬಂಧುಗಳನ್ನು ಅಹವೇ ಯುದ್ಧದಲ್ಲಿ ನ ಇಲ್ಲ ಕಾಂಕ್ಷ
ಅಪೇಕ್ಷಿಸುವೆ. ವಿಜಯಂ ಜಯವನ್ನು, ಕೃಷ್ಣ ಕೃಷ್ಣನೇ, ನ ಇಲ್ಲ, ಚ ಕೂಡ, ರಾಜ್ಯಂ ರಾಜ್ಯವನ್ನು, ಸುಖಾನಿ ಸುಖವನ್ನು, ಅದರ ಸುಖಗಳನ್ನು, ಚ ಕೂಡ. ಅನುವಾದ. ಈಗ ಇದು ಶ್ಲೋಕ ಕನ್ನಡ ಎಷ್ಟು ಜನಕ್ಕೆ ಬರುತ್ತೆ? ಕನ್ನಡ ಭಾಳ ಜನಕ್ಕೆ ಬರುತ್ತೆ, ಒಬ್ಬರೇನು? ಓಕೆ. ಹಿಂದಿ ಆಲ್ಮೋಸ್ಟ್ ಎಲ್ಲರೂ ಹಿಂದಿ ಅರ್ಥ ಆಗ್ತಾರೆ. ಓಕೆ, ನಾನು ಹಿಂದಿ ಮತ್ತು ಕನ್ನಡ ಎರಡು ಮಾಡ್ತೀನಿ. सो अभी श्लोक का हम अध्ययन करेंगे. श्लोक अभी दोहराइए. नचा श्रेयोपान पश्यामि हत्वा स्वजन मा हवे नाकांक्षे विजयं कृष्ण नच राजं सुखानि च राजं सुखानि च. ಸೊ ಇಲ್ಲಿ ಅರ್ಜುನ ಮುಂದೆ ಹೇಳ್ತಿದ್ದಾನೆ ಈ ಶ್ಲೋಕದಲ್ಲಿ ಏನು ಯಾವ ಥರ ಎಲ್ಲೋ ಬಾಂಧವರನ್ನು ನೋಡಿ ಮೋಹಕ್ಕೆ ಒಳಪಶನಾಗಿ ತನ್ನ ಮನಸ್ಥಿತಿಯನ್ನು, ಅಂದರೆ ನನ್ನ ಮನೋದೌರ್ಬಲ್ಯವನ್ನು ಒಂದು, ತನ್ನ ಹೃದಯ ದೌರ್ಬಲ್ಯವನ್ನು ಒಂದು, ಅರ್ಜುನ ಇಲ್ಲಿ ಅವ್ರನ್ನೆಲ್ಲ ನೋಡಿಕೊಂಡು ಏನು ಹೇಳ್ತದೆ, ನನ್ನನ್ನು ಇವ್ರನ್ನೆಲ್ಲ ಕೊಂದ್ರೂ ನನಗೆ ಯಾವ ಸುಖ ಪ್ರಾಪ್ತಿ ಆಗುತ್ತೆ ಅನ್ನೋ ಅಂಥ ಮಾತು ಹೇಳ್ತಾ ಇದ್ದಾನೆ. ನೀವೆಲ್ಲ ಕೊಂದ್ರೂ ನನಗೆ ಯಾವ ಸುಖ ನನಗೆ ಪ್ರಾಪ್ತಿ ಆಗುತ್ತೆ. अर्जुन बोल रहा है इस सबको मैं अर्थ करूँगा, फिर भी मैं क्या राज्य लेना, सुख का प्राप्ति करूँगा. इसके हम चर्चा करेंगे. अभी इसका भावार्थ तात्पर्य करके मंगलाचरण करके इसको और अच्छे से समझेंगे. अभी भावार्थ होता है. भावार्थ ಹೇಳುತ್ತೆ ಶ್ರೀಲ ಪ್ರಭುಪಾದ ಕಿ ಜೈ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು ಎಂದು ಕಾಣಲಾರೆ. ಅನಂತರದ ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆನು. ಭಾವಾರ್ಥ ಅನುವಾದ ಇದೆ. ಇದು ಭಾವಾರ್ಥ ಹೇಳ್ತಾರೆ. ಶ್ರೀ ಪ್ರಭುಪಾದರು ವಿಶ್ಲೇಷವಾಗಿ ಹೇಳ್ತಾರೆ. ಸ್ವಾಹಿತವಿರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಎನ್ನುವುದನ್ನು ಅರಿಯದೆ ಬದ್ಧಾತ್ಮರು ದೇಹ ಬಂಧನದಲ್ಲಿ ಆಸಕ್ತರಾಗುತ್ತಾರೆ. ಇಂತಹ ಸನ್ನಿವೇಶಗಳಲ್ಲಿ ಸುಖವನ್ನು ಅಪೇಕ್ಷಿಸುತ್ತಾರೆ. ಬದುಕನ್ನು ಕುರಿತ ಇಂತಹ ಕುರುಡು ಕಲ್ಪನೆಯಲ್ಲಿ ಅವರು ಪ್ರಾಪಂಚಿಕ ಸುಖದ ಕಾರಣಗಳನ್ನು ಮರೆತು ಬಿಡುತ್ತಾರೆ. ಅರ್ಜುನನು ಕ್ಷತ್ರಿಯನ ನೀತಿ ಸಂಹಿತೆಯನ್ನು ಮರೆತು ಬಿಟ್ಟಂತೆ ಕಾಣುತ್ತದೆ. ಸೂರ್ಯಮಂಡಲವು ಬಹುಶಕ್ತಿಯಿಂದ ಕೂಡಿದ್ದು ಅದರ ಪ್ರಭೆಯು ಕಣ್ಣನ್ನು ಪೂರೈಸುತ್ತದೆ. ಇಂತಹ ಸೂರ್ಯಮಂಡಲವನ್ನು ಪ್ರವೇಶಿಸಲು ಇಬ್ಬರು ಅರ್ಹರು ಎಂದು ಹೇಳುತ್ತಾರೆ. ಕೃಷ್ಣನೇ ನೀಡಿದ ಆಜ್ಞೆಯಂತೆಯೇ ರಣಭೂಮಿಯಲ್ಲಿ ಸೈನ್ಯದ ಮುನ್ಸೂಚಿಯಲ್ಲಿ ಪ್ರಾಣಾರ್ಪಣೆ ಮಾಡುವ ಕ್ಷತ್ರಿಯರು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಡಿಪಾದ ಸನ್ಯಾಸಿ. ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದರಲ್ಲಿ ಶತ್ರುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ. ಸಿದ್ಧನಾಗಿಲ್ಲ. ಹಸಿವಿಲ್ಲದಿರುವವನಿಗೆ ಅಡಿಗೆ ಮಾಡಲು ಹೇಗೆ ಇಷ್ಟವಿರುವುದಿಲ್ಲವೋ ಹಾಗೆ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸುಖ ಉಂಟಾಗುವುದಿಲ್ಲ ಎಂದು ಯೋಚಿಸುತ್ತಾನೆ. ಆದುದರಿಂದ ಅವನಿಗೆ ಯುದ್ಧ ಮಾಡಲು ಸಾಧ್ಯವಿಲ್ಲ. ಈಗ ಅವನು ಕಾಡಿಗೆ ಹೋಗಿ ನಿರಾಶೆಯಲ್ಲಿ ಏಕಾಂತದಲ್ಲಿ ಬದುಕನ್ನು ನಿಶ್ಚಯಿಸುತ್ತಾನೆ. ಆದರೆ ಕ್ಷತ್ರಿಯನಾದವನು ಜೀವನೋಪಾಯಕ್ಕಾಗಿ ಬೇರ್ಯಾವ ವೃತ್ತಿಯನ್ನು ಅನುಸರಿಸಲು ಸಾಧ್ಯವಿಲ್ಲ. ಆದುದರಿಂದ ಅವನಿಗೆ ಒಂದು ರಾಜ್ಯವು ಬೇಕು. ಆದರೆ ಅರ್ಜುನನಿಗೆ ರಾಜ್ಯವಿಲ್ಲ. ರಾಜ್ಯವನ್ನು ಪಡೆಯಲು ಅವನಿಗೆ ಇರುವುದು ಒಂದೇ ಮಾರ್ಗ, ತನ್ನ ಸೋದರರೊಂದಿಗೆ ಮತ್ತು ದಾಯಾದಿಗಳೊಂದಿಗೆ ಯುದ್ಧ ಮಾಡಿ ತನ್ನ ತಂದೆಯಿಂದ ಬಂದ ರಾಜ್ಯವನ್ನು ಮರಳಿ ಪಡೆಯುವುದು. ಆದರೆ ಇದನ್ನು ಮಾಡಲು ಅವನಿಗೆ ಇಷ್ಟವಿಲ್ಲ. ಆದುದರಿಂದ ಅರ್ಜುನನು ತಾನು ಹತಾಶನಾಗಿ ಒಬ್ಬಂಟಿಯಾಗಿ ಕಾಡಿನಲ್ಲಿ ವಾಸಿಸಲು ಮಾತ್ರ ಯೋಗ್ಯ ಎಂದು ಭಾವಿಸುತ್ತಾನೆ. ओके, अब इसको चर्चा करेंगे हम हिंदी में और कन्नड़ में, इसको समझेंगे, मंगलाचरण करेंगे. ओम अज्ञानतिमिरान्धस्य ज्ञानाञ्जनाय शलाकया चक्षुरुन्मिलितं येन तस्मै श्री गुरुवे नमः. श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं. वन्देऽहं श्रीगुरुं श्रीयुतापदकमलं श्रीगुरुं वैष्णवांश्च श्रीरूपं सागरजातां सागणा रघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवं श्रीराधा कृष्णपादान् सागणा ललिता श्रीविशाखान्वितांश्च. हे कृष्णकरुणा सिन्धु दीनबन्धु जगत्पते गोपेश गोपिकान्त राधाकान्त नमस्तुते. सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद.
हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे हरे राम 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 हरे हरे नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन्निति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे मूकं करोति वाचालां पाङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्य ईश्वरं हरि ओं तत्सत्। हरे कृष्ण। आज का ಇವತ್ತಿನ ಶ್ಲೋಕ 31 ನಚ ಶ್ರೇಯೋನು ಪಶ್ಯಾಮಿ ಅಥವಾ ಸ್ವಜನ ಮಾಧವೆ ಅಂದರೆ ನನ್ನ ಯಾವ್ದು ಶ್ರೇಯನು ಶ್ರೇಯವನ್ನು ಪಶ್ಯಾಮಿ ಅಂದರೆ ನೋಡೋದು ಶ್ರೇಯ ಅಂದರೆ ಎರಡು ರೀತಿ ಇದಾವಲ್ಲ, ಒಂದು ಶ್ರೇಯಸ್ಸು ಒಂದು ಪ್ರೇಯಸ್ಸು. ಶ್ರೇಯಸ್ಸು ಅಂದರೆ ನಮಗೆ ಆತ್ಮ ಕಲ್ಯಾಣಕಾರಕ ಮಾಡುವಂಥ ಮಾರ್ಗ ಇದು. ಶಾಶ್ವತ ಶಾಂತಿ ನೆಮ್ಮದಿ ಸುಖ ಸಿಗುವಂಥದ್ದು ಯಾವುದು? ಶ್ರೇಯಸ್ಸು ಅಂದರೆ ನಮ್ಮ ಆತ್ಮ ಉದ್ಧಾರ ಮಾಡುವಂಥದ್ದು ಯಾವುದು? ನಮ್ಮ ಎಲ್ಲ ಜೀವನದಲ್ಲಿರೋಂಥ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಂಡು ಶಾಶ್ವತವಾಗಿರೋಂಥ ಜೀವನವನ್ನು ಪಡ್ಕೊಳೋದು, ಶಾಶ್ವತವಾಗಿರೋಂಥ ಪ್ರಪಂಚವನ್ನು ಪಡ್ಕೊಳೋದು. ನಾವು ಈ ಭೌತಿಕ ಪ್ರಪಂಚದಿಂದ ನಿರ್ಮುಕ್ತಿ ಒಂದು ಶಾಶ್ವತ ಇರೋಂಥ ಸಂತೋಷ ನೆಮ್ಮದಿ ಶಾಂತಿಯನ್ನು ಪಡ್ಕೊಳೋದು ಶ್ರೇಯಸ್ಸು. ಸೊ ನಮ್ಮ ಜೀವನದಲ್ಲಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸ್ಕೊಂಡು ಕೇವಲ ನಿಜವಾದ ಶಾಂತಿ ನೆಮ್ಮದಿ ಸುಖ ಸಂತೋಷವನ್ನು ಪಡ್ಕೊಳೋದು ಶ್ರೇಯಸ್ಸು. ಆದರೆ ಪ್ರೇಯಸ್ ಅಂದರೆ ಕೇವಲ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಮ್ಮ ಮನಸ್ಸಿಗೆ ಕೇವಲ ಟೆಂಪರವರಿ ಇಂದ್ರಿಯ ತೃಪ್ತಿಗಾಗಿ ಮಾಡೋದು ಪ್ರೇಯಸ್ಸು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಒಂದು ಚಿಕ್ಕ ಮಕ್ಕಳು ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೆ. ಲಾಸ್ಟ್ ಟೈಮ್ ಇದು ಎಕ್ಸಾಂಪಲ್ ಹೇಳಿದ್ದೆ, ನೆನಪಿದೆಯಲ್ಲ ಗೊತ್ತಿಲ್ಲ. ಸೊ ಅದಕ್ಕೆ ಒಂದು ಮಗುಗೆ ಶ್ರೇಯಸ್ ಏನಂದರೆ ಆಟ ಆಡೋದೇ ಪ್ರೇಯಸ್ ಮಕ್ಕಳಿಗೆ. ಸೊ ಚಿಕ್ಕ ಮಕ್ಕಳಿಗೆ ಆಟ ಆಡೋದು ಮಾತ್ರ ಇಷ್ಟ ಇರುತ್ತೆ, ಅದು ಅವರಿಗೆ ಪ್ರಿಯ ಅಂದರೆ ನಮ್ಮ ಮನಸ್ಸಿಗೆ ಇಷ್ಟ ಆಗೋದು ಪ್ರಿಯ. ಸೊ ಪ್ರಿಯ का मतलब होता है हमको मन को जो भी पसंद होता है वो प्रिय. हमको हमारे फ्यूचर में प्लान, हमारे फ्यूचर की प्लान करेंगे और फ्यूचर के लिए अच्छा क्या करने वो बोलते हैं श्रेय. सो बच्चों को प्रेय क्या है, बच्चों को मन क्या है प्रेय, उनको खेलना कूदना, इसलिए वो प्रेय, वो स्कूल जाना पढ़ाई करना वो सब पसंद नहीं है. लेकिन माँ बाप को पता है उनको श्रेय क्या है, इसलिए उनको श्रेय के लिए स्कूल भेजते हैं. उसी तरह हमारे श्रेय क्या है, भगवान हमारे लिए शास्त्र भेजे. हमारे श्रेय हमारे जीवन के लक्ष्य को प्राप्त करने के लिए, हमारे सारे दुख को दूर करने के लिए, हमारे सारे समस्याओं की हल को फुल स्टॉप देके हम असली शांति सुख समृद्धि को पाने के लिए, असली जिंदगी वास्तविक जिंदगी और वास्तविक सुख को पाने के लिए, वो श्रेयस के लिए. इसी तरह इधर यहाँ इधे तरह अर्जुन ಹೇಳ್ತಿದ್ದಾರೆ, ನಚ ಶ್ರೇಯೋನು ಪಶ್ಯಾಮಿ मतलब मुझे नहीं लग रहा है, ನನಗೆ ಗೊತ್ತಾಗ್ತಾ ಇಲ್ಲ ಇವ್ರನ್ನೆಲ್ಲ ಅರ್ಥ ಮಾಡೋದಂತ, ಇವರೆಲ್ಲ ಕೊನೆದ ನನಗೆ ಶ್ರೇಯಸ್ ಸಿಗುತ್ತೆ ಅನ್ನೋದನ್ನು ನಾನು ನೋಡ್ತಾ ಇಲ್ಲ. ನಾ ಪಶ್ಯಾಮಿ ನತ ಶ್ರೇಯಸ್ ಪಶ್ಯಾಮಿ, ನಾನು ನೋಡ್ತಾ ಇಲ್ಲ ಇವ್ರನ್ನ ಅಂದ್ರೆ ಕೊಲ್ಲೋದ್ರಿಂದ. अर्जुन बोल रहे इन सबको मैं मार के मुझे नहीं लगता मुझे श्रेय मिलेगा, मुझे नहीं लगता मैं सफल हो जाए. मतलब वो बोल रहा कि ये सबको मारने के बारे में मैं अंदर से खुशी नहीं रहूँगा, ये अर्जुन की मन बोल रहा है. क्योंकि वो अभी आगे बोलते अथवा स्वजन माँ भवित, यानी कि मैं इन सब मेरे स्वजन जो है उनको मैं हत्या करके मैं खुश नहीं रह पाऊँगा. कोई हमारे स्वजन को हत्या करके कोई खुश रह सकता है क्या? ಯಾರು ನಮ್ಮ ಸ್ವಂತ ಜನಗಳನ್ನೇ, ನಮ್ಮ ಸ್ವಂತ ಸಂಬಂಧಿಕರನ್ನೇ ಕೊಂದು ಯಾರಾದರೂ ಖುಷಿಯಾಗಿರ್ತಾರ? ಇರಲ್ಲ. ಬಟ್ ಆದರೆ ಧರ್ಮದ ಪಕ್ಷದಲ್ಲಿ ಇರೋದ್ರಿಂದ ಅರ್ಜುನ ಸೊ ಧರ್ಮಕ್ಕಾಗಿ ಹೋರಾಡಬೇಕಾಗಂಥ ಪರಿಸ್ಥಿತಿ ಬಂತು. ಸೊ धर्म के लिए लड़ना है. क्षत्रियों का धर्म क्या है? धर्म को स्थापना करना, अधर्मियों को पापियों को नाश करना और धर्म को रक्षा करना. जो लोग होते हैं समाज में उनको रक्षा करना. अभी जो मिलिट्री जो क्षत्रिय बोलेंगे, तो क्षत्रिय का मतलब होता है क्षत्रिय, यानी कि उनको दंडित देना वाला. किसको दंडित देंगे? जो भी गलत काम करता है, जो भी अधर्मिक काम करता है उसको दंडित देने वाला क्षत्रिय. अभी समाज में क्षत्रिय कौन कौन है? मिलिट्री वाले हैं, हमारे देश को रक्षा कर रहे हैं, और पुलिस वाले हैं, हमारे देश को हमारे समाज को जो लोगों को रक्षा दे रहे. अगर वो नहीं तो वो प्रोटेक्शन नहीं करेंगे. क्षेत्र का मतलब है प्रोटेक्शन देना, लोगों को अच्छे से उनको जो भी उनके समस्या को कोई ये ना हो जाए, इसलिए उनको प्रोटेक्शन देना क्षत्रिय का कार्य है.
अगर वो नहीं रहेंगे तो सब लूटपाट हो जाएगा, सब कुछ किसी को लूटेंगे, मारेंगे, सब कुछ खून खराबा करके सबको ये करके लोग अधर्मी लोग, सब पापी लोग सबको ये करने। इसलिए पुलिस जो है, मिलिट्री जो है, इसलिए हमारा देश प्रोटेक्टेड है क्योंकि मिलिट्री लोग है, यानी कि आर्मी जो काम करते हैं ना हमारे सैनिक, वो क्षत्रिय है, इसलिए वो रक्षा कर रहे हैं। अगर वो नहीं रक्षा करेंगे हम शांति से नहीं रह सकते। अब पुलिस है इसीलिए हम सब प्रोटेक्टेड है, नहीं तो कहीं भी कुछ भी हो सकता है, लूटपाट होता है, कहीं बहुत सारे अधर्म के पाप कार्य चलते थे, लेकिन वो है इसलिए सब कंट्रोल कर रहे हैं, सब इसलिए ये प्रोटेक्टेड है। इसलिए क्षत्रिय का मतलब है यानी कि उनको दंडित करना, जो पापियों को, जो अधर्मी लोगों को, उसको दंडित करके अच्छे लोगों को रक्षा देना, लोगों को, समाज को रक्षा देना, प्रोटेक्शन देना, वो एक क्षत्रिय का कार्य है। इसके द्वारा ये अधर्म चलता है तो अधर्मियों को नाश करना है और धर्म को रक्षा करने, लोगों को प्रोटेक्शन देना है, क्षत्रिय का कार्य होता है। लेकिन ये अधर्म के इतने पाप किए, लेकिन उसको अभी ಈಗ ಅಧರ್ಮದ ಇಷ್ಟೊಂದು ಕಾರ್ಯಕಲಾಪವನ್ನು ಮಾಡಿದ್ರು, ಆದರೂ ಈಗ ದಂಡ ಕೊಡುವಂಥ ಸಮಯದಲ್ಲಿ अभी दंडित करना है, इस समय पे आके अर्जुन मन की जो मन की जो जाट में, यानी कि मनसिನ ಒಂದು जंजाटದಲ್ಲಿ ಸಿಕ್ಕಿಕೊಂಡು मन के जंजाट में फंसकर अर्जुन अभी कंफ्यूज हो रहा है, मन अभी कंफ्यूज कर रहा है अर्जुन को। क्यों? मन इमोशनली बहुत स्ट्रांग होता है। जब मन इमोशनली बहुत स्ट्रांग होता है, जब गलत क्या है सही क्या है ये सोचने के विचार हम खो बैठते हैं। इसलिए जब भी हो मैं लास्ट टाइम भी बोला था आपको, किसी को याद है, जब मन विचलित होता है, जब यानी कि मन बहुत शोकित होता है या फिर मन बहुत शोक और बहुत गुस्सा में रहेंगे, या फिर गुस्से में ज़्यादा, किसी कारण गुस्से में रहेंगे, तब मन को हम जो भी बोलेंगे कुछ भी बोल देंगे, मतलब वो गलत है सही है, हम विचार नहीं करेंगे, किसके साथ क्या बोल रहे हैं हम विचार नहीं करेंगे जब गुस्से होंगे। इसी तरह हम शोक मना रहते हैं, जबकि मन को शोक ज़्यादा रहता है, उसमें आप करेक्ट डिसीजन नहीं ले पाते। ನಮ್ಮ ಮನಸ್ಸು ಯಾವಾಗ ವಿಚಲಿತದಲ್ಲಿ ಎರಡು ವಿಚಾರದಲ್ಲಿ ತೊಲಗಿರುತ್ತೆ, ಅಂದರೆ ಅತಿಯಾದ ಶೋಕ ಅಂದರೆ ಅತಿಯಾದ ದುಃಖದಲ್ಲಿ ಮುಳುಗಿರುತ್ತೆ, ಆವಾಗ ನಾವು ಏನು ಮಾಡಬೇಕನ್ನೋಂಥ ವಿಚಾರ ನಾವು ತಿಳ್ಕೊಳಲ್ಲ. ಅದರ ಅತಿಯಾದ ಕ್ರೋಧ ಅಂದರೆ ಕೋಪದಲ್ಲಿ ಇರುತ್ತೆ ಮನಸ್ಸು, ಅವಾಗ ಕೂಡ ನಾವು ಸರಿಯಾಗಿ ಯಾರ ಹತ್ರ ಏನು ಮಾತಾಡ್ತಿದ್ದೀವಿ, ಏನು ಮಾತಾಡಬಾರ್ದು, ಏನು ಮಾತಾಡಬೇಕು ಅನ್ನೋಂಥ ವಿಚಾರ ಶಕ್ತಿಯನ್ನು ನಾವು ಕಳ್ಕೊಳ್ತೀವಿ. ಸೊ ಅದಕ್ಕೆ ಮನಸ್ಥಿತಿ ಅನ್ನೋದು ಇದು ಯಾವ ಥರ ಇರುತ್ತೆ, ಫಾರ್ ಎಕ್ಸಾಂಪಲ್ ಒಂದು ಪಾಂಡ್ ಇರುತ್ತೆ, ಒಂದು ವಾಟರ್ ಪಾಂಡ್. ಸೊ ವಾಟರ್ ಪಾಂಡ್ನಲ್ಲಿ ನೀರು ಕಲುಷಿತವಾಗಿರುತ್ತೆ, ಒಂದು ಪೆಬಲ್ಸ್, ಒಂದು ಸ್ಟೋನ್ ಅದರಲ್ಲಿ ಹೊಡೀರಿ, ಅದು ನೀರೆಲ್ಲ ಬಬಲ್ಸ್ ಬರುತ್ತೆ, ಎಲ್ಲ ಈ ಥರ ವಾಟರ್ ಎಲ್ಲ ಇದಾಗುತ್ತೆ. ಆವಾಗ ನೀರು ಒಳಗಡೆ ಏನೇನು ಇರುತ್ತೆ ಅನ್ನೋದು ಕಾಣಲ್ಲ ನಮಗೆ ಸ್ಪಷ್ಟವಾಗಿ. ಬಟ್ ಆ ನೀರೆಲ್ಲ ಸೆಟಲ್ ಡೌನ್ ಆದಮೇಲೆ 2-3 ನಿಮಿಷ ಬಿಟ್ಟು ಆಮೇಲೆ ಎಲ್ಲ ಸ್ಪಷ್ಟವಾಗಿ ನೀರು ನಿಂತ ಮೇಲೆ ಆವಾಗ ನಮಗೆ ನೀರು ಒಳಗಡೆ ಏನಿದೆ ಅನ್ನೋದು ಕ್ಲಿಯರ್ ವಾಟರ್ನಲ್ಲಿ ನಮಗೆ ಗೊತ್ತಾಗುತ್ತೆ. ಅದೇ ಥರ ಮೈಂಡ್. ಸೊ जैसे कि मान लो अभी एक पांड है, उस पांड में एक कुआं है, वो स्वच्छ वाटर है, स्वच्छ जल है उसमें, वो स्वच्छ वाटर में जल में जो भी होगा उसमें पानी होगा या फिर मछली होगा, जो अभी हम पांड में देखते हैं स्वच्छ वाटर, क्लियर वाटर, उसमें जो भी होगा हमको क्लियरली दिखाई देगा अंदर से। लेकिन उसमें थोड़ा भी एजिटेटेड हो जाएगा, मतलब आप एक पानी में एक पत्थर मार दो उस पानी में, वो पानी ऐसा लेगा, उसके बाद उसमें क्या है हमको ठीक से नहीं दिखाई देगा। लेकिन कब वो दिखाई देगा? जब आप पानी थोड़ी देर सेटल हो जाए, मतलब सिरे से सीधा हो जाए पानी, वो ऐसे ना हो जाए, उसके बाद जब पानी सेटल होता है उसके बाद उसमें क्या है पानी में हम देख सकते हैं क्लियरली। इसी तरह माइंड में भी है, हम क्या करना है, माइंड जब काम रहता है, जब भी हम अच्छा डिसीजन लेना है बुद्धि की थ्रू दी इंटेलिजेंस, हम सिर्फ बुद्धि से, हम सिर्फ मन से कोई भी डिसीजन नहीं लेना चाहिए। अभी मन कलकित हो रहा है, अब अर्जुन को शोकाग्रस्त में डूब गया है, ಮನಸ್ಸು ಅರ್ಜುನ್ ಎಂದು ಶೋಕದಿಂದ ಮುಳುಗೋಗಿದೆ. ಆದ್ದರಿಂದ ಏನು ಡಿಸಿಷನ್ ತೊಗೊಂಡಿದ್ದಾನೆ ಆಲ್ರೆಡಿ ಅರ್ಜುನ ಮನಸ್ಸಿನಿಂದ, ನಾನು ಯುದ್ಧ ಆಡಲ್ಲ, ಇವ್ರು ಯುದ್ಧ ಮಾಡಿ ನಾನು ಗೆದ್ದರೂ ಕೂಡ ಏನು ಹೇಳ್ತಿದ್ದಾನೆ ಅರ್ಜುನ ಅಭಿ ಕ್ಯಾ ಬೋಲ್ ರಹಾ ಹೈ, ನಚ ಶ್ರೇಯನ್ನು ಪಶ್ಯಾಮಿ, ಲೇಕಿನ್ ಇವರನ್ನು ನಾನು ಹತ್ಯೆ ಮಾಡಿ ನನಗೇನು ಪಶ್ಚಾಮಿ ನೋಡ್ತಾ ಇದ್ದೀನಿ, ಏನು ನೋಡ್ತಾ ಇದ್ದೀನಿ, ನನಗೆ ಶ್ರೇಯಸ್ ಆಗ್ತಾ ಇದೆ ಅನ್ನೋಂಥ ವಿಚಾರ ನನಗೆ ಕಾಣ್ತಾ ಇಲ್ಲ. ಇವ್ರಿಗೆ ಹತ್ಯೆ ಮಾಡಿದ್ರು उनको मारने के बाद मेरे को कोई श्रेयस होगा ये मैं नहीं समझता, ये मैं नहीं चाहता हूँ, ये कोई श्रेयस नहीं होगा मेरे लिए, वैसा सोच रहे हो अर्जुन। क्या क्यों से श्रेयस नहीं पे श्रेयस पश्यामी हत्वा स्वजनमा भवेत्, मेरा सौर समदरे लोग, मेरा ही फैमिली लोगों को मैं हत्या करके मुझे कोई श्रेयस नहीं होगा, ये बोल रहा है। क्यों बोल रहा? नाकांक्षे विजयम कृष्ण, मुझे विजय भी नहीं चाहिए,
अभी अभी माइंड डायरेक्ट कर रहे हैं उनकी तरफ से। मुझे विजय भी नहीं चाहिए, उनकी विजय हो या भगवान आगे कहते हैं तुम्हारे विजय जय हो या ಪರಾಜಯ हो, ನೀನು ಜಯ ಆಗಲಿ ಅಥವಾ ಪರಾಜಯ ಆಗಲಿ ಅದು ನಿನ್ನ ಡಿಪೆಂಡೆನ್ಸ್, ನೀನು ಸ್ವಾಹಿತದಿಂದ ನಾನು ಮಾಡಬಾರ್ದು. ಕೇವಲ ಭಗವಂತನ ಇಚ್ಛೆ ಅಂತಾರೆ ಧರ್ಮ ಕಾರ್ಯವನ್ನು ನಿನ್ನ ಕಾರ್ಯಕಲಾಪವನ್ನು ಮಾಡಬೇಕು. जो हमारे काम जो है, हमारे जो कर्म है वो ऐसा करना चाहिए जो भगवान की इच्छा जो भी होगा उसकी जो बेनिफिट आता है ना, या बेनिफिट या जो भी हो उसके हम श्रेष्ठ के लिए हम लेंगे, उसका कर्म भी हम लेंगे. मतलब उससे जो आएगा सुख या दुख उसको हमको लेना पड़ेगा, इसीलिए उसका कर्म भी हम लेते हैं. लेकिन हम जो हमारे काम है सिर्फ उसीलिए हम कार्य कर रहे हैं, ऐसा हम न्यूट्रल होकर हम कार्य करेंगे तो उसका श्रेय और कुछ भी हो उसका कर्म हमको नहीं लगेगा. जब हम एक्सपेक्टेड करेंगे कुछ भी, ಇದರಿಂದ ನಾವೇನಾದರೂ ಎಕ್ಸ್ಪೆಕ್ಟೆಡ್ ಮಾಡ್ತೀವಿ ಅಂದರೆ ಅದರಲ್ಲಿ ಸಾಗಂಥ ಸುಖ ಮತ್ತು ದುಃಖ ನಮಗೆ ಬರುತ್ತೆ. इसलिए भगवान आगे बोलते हैं इसके बारे में, हम इसलिए एक्सपेक्टेड नहीं रहना चाहिए कि क्या होगा क्या नहीं होगा. इसलिए वो एक्सपेक्टेड है तो अभी मुझे ना वो बोल रहा है कि अभी मुझे एक्सपेक्टेड नहीं हो, मुझे विजय हो या ना हो वो नहीं बोल रहा, लेकिन ये बोल रहा है कि नाकाम से विजय, यानी कि मुझे विजय भी नहीं चाहिए, ऐसे बोल रहा है. मुझको विजय भी नहीं चाहिए, ನನಗೆ ವಿಜಯನೂ ಬೇಕಾಗಿಲ್ಲ. नाकाम से विजय कृष्ण, ನನಗೆ इनको सब हत्या करके मैं विजय प्राप्त करूंगा, ये राज्य में ले लूंगा, ये सब इच्छा मेरे को नहीं है करके अर्जुन बोल रहा है. क्योंकि अभी मन किस तरह से सोच रहा है, अभी यहाँ पर देख रहे हैं हम कि वो बोल रहा है कि नाकाम से मुझे कोई श्रेष्ठ नहीं लग रहा है, ये सबको बांधो मेरे सौहृदों को हत्या करके उसके बाद मेरे नाकाम से विजय कृष्ण, मुझे विजय भी नहीं चाहिए, उनको सब हत्या करके राजन सुखा नहीं चाहिए, मुझे राज भी नहीं चाहिए, सुख भी नहीं चाहिए, मुझे ये सब नहीं चाहिए. इनको हत्या करने के बिना मैं जंगल जाके मैं भिक्षाटन करूँगा करके बोल रहा है. क्योंकि ये सब मनो प्लेटफॉर्म है, मनोरथ है ना, यानी कि मन की प्लेटफॉर्म से सोच रहा है. अभी मन से बहुत दुखित हो गया इसीलिए ऐसा सोच रहे. लेकिन भगवान क्या बोल रहे हैं उसके अभी शेल्टर लेगा भगवान का. अभी तो मन बहुत उनको अभी जो सब जो बात बोल रहे हैं अर्जुन, जो मन की बात बोल रहे हैं, शास्त्र की बात नहीं बोल रहे, बुद्धि की बात नहीं बोल रहे. हम किस तरह से बात बोलेंगे, एक बोलेंगे मन की बात और एक बोलेंगे बुद्धि की बात और एक बोलेंगे शास्त्र की बात. कौन सा सही होता है बोलिए, कोई चिंते कौन सा सही बात होता है, ಯಾವುದು ಸಹಿ ಕರೆಕ್ಟ್ ಅಂತ. ಒಂದು ಮನಸ್ಸಿನ ಮಾತು ಹೇಳ್ತೀವಿ, ಒಂದು ಬುದ್ಧಿಯ ಮಾತು, ಒಂದು ಶಾಸ್ತ್ರದ ಮಾತು. ಗುರು ಸಾಧು शास्त्र, क्योंकि वही सही है. क्योंकि हमारा मन कभी भी भटक सकता है ना, हमारी बुद्धि भी कभी भी गुम हो सकता है. हमारी बुद्धि कब शुद्ध होगा, शास्त्र की वाणी सुनेंगे तभी हमारा बुद्धि भी प्यूरिफाई होगा. हमारी मन भी कब प्यूरिफाई होगा, जब शास्त्र की वाणी सुनेंगे. क्योंकि शास्त्र में जो भगवान के वाक्य है, क्योंकि शास्त्र क्या है, भगवान के वाक्य है हमारी प्यूरिफिकेशन के लिए. इसलिए हम ज्ञान भी किससे लेना चाहिए, जो ज्ञान की विधाता है. ज्ञान की विधाता कौन है, स्वयं भगवान श्री कृष्ण. इसलिए भगवान को क्या बोलते हैं, भगवान के शरीर को क्या बोलते हैं, सच्चिद आनंद विग्रह, आनंदमय दस. सत्य का मतलब है पूर्ण सत्य, पूर्ण सत्य भगवान का शरीर. चित्त यानी कि पूर्ण ज्ञानानंद स्वरूप. सर्वज्ञ बोलते हैं भगवान को, क्या बोलते हैं, सर्वज्ञ. सर्व मतलब सब कुछ, ज्ञा का मतलब होता है ज्ञान का मतलब है ज्ञान यानी कि नॉलेज. सर्वज्ञ यानी कि सब कुछ जाने वाला भगवान जो है, सब कुछ जाने वाला ಭಗವಂತ ಎಲ್ಲವನ್ನೂ ತಿಳ್ಕೊಂಡಿರೋಂಥ ಭಗವಂತ. ಸೊ ಅದಕ್ಕೆ ಭಗವಂತ ಶಾಸ್ತ್ರ ಬಿಟ್ಟರೆ ನಮ್ಮ ಉದ್ಧಾರಕ್ಕಾಗಿ. ಮತ್ತು ಆನಂದಮಯ ಬ್ಯಾಸ, ಪೂರ್ಣ ಆನಂದಮಯ ಸ್ವರೂಪಿ ಭಗವಂತ. ಸೊ ಯಾವಾಗ ನಾವು ಜ್ಞಾನದಲ್ಲಿ ಇರ್ತೀವೋ ಆವಾಗ ನಾವು ಪೂರ್ಣವಾಗಿರೋಂಥ ಆನಂದವನ್ನು ನಾವು ಪ್ರಾಪ್ತಿ ಮಾಡ್ಕೊತೀವಿ. ನಾವು ದುಃಖಕ್ಕೆ ಯಾಕೆ ಬರ್ತಾ ಇದೆ, ನಮ್ಮ ಲೈಫ್ ಪ್ರತಿಯೊಬ್ಬರ ಜೀವನದಲ್ಲಿ, ಈಗ ಜನಗಳ ಲೈಫ್ನಲ್ಲಿ अब हम देख रहे हैं सबकी जिंदगी में दुख क्यों है, बताइए. कोई ना कोई दुख होगा ना, क्यों, उसका कारण क्या है. कोई हमारे लाइफ में, दुनिया में सब कुछ लोगों की लाइफ में समस्या है, क्यों है, उनकी जाने अनजाने में किए हुए गलती का और अज्ञान में किए हुए गलती का उसको रिटर्न आ रहा है, रिफ्लेक्शन कर्म के रिएक्शन आ रहा है, इसलिए वो दुख भोग रहे हैं. जब हम ज्ञान में रहेंगे हमारे सारे दुख दूर हो जाएगा. जैसे कि मान लो अभी आप अच्छे से पढ़े लिखे हो, आप एग्ज़ाम लिखने के लिए जाएंगे, अब आपको सारी ज्ञान है, जब आप एग्ज़ाम लिखेंगे आपको पास हो जाएंगे, आपको ज्ञान की वजह से आप पास होंगे ना. अगर आपको ज्ञान ही नहीं है तो कैसे एग्ज़ाम में पास हो सकते हैं, है ना. इसी तरह ಅದೇ ಥರ ನಾವು ಎಕ್ಸಾಮ್ ಬರೆಯೋಕೆ ಹೋದರೆ, ನಾವು ಎಕ್ಸಾಮಿಗೆ ನಾವು ಚೆನ್ನಾಗಿ ಓದಿ ಎಲ್ಲ ವಿಷಯನ ತಿಳ್ಕೊಂಡಿದ್ರೆ
ನಾವು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀವಿ. ಅದೇ ಥರನೇ ಈ ಎಲ್ಲ ವಿಚಾರವನ್ನು ನಮ್ಮ ಲೈಫ್ನಲ್ಲೂ ಗೋಲ್ ಆಫ್ ಲೈಫ್ ಅನ್ನೋ ಎಕ್ಸಾಮ್ ನಮ್ದಿದೆಯಲ್ಲ, ಅದರಲ್ಲಿ ನಾವು ಪಾಸ್ ಆಗಬೇಕಂದ್ರೆ ನಾವು ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೋಬೇಕು. ನಮ್ಮ ಲೈಫ್ನಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಯನ್ನು ನಾವು ಈಡೇರಿಸ್ಕೋಬೇಕಂದ್ರೆ ನಮ್ಮ ಶಾಸ್ತ್ರವನ್ನು ನಾವು ಶರಣ ಹೊಂದಬೇಕು. ಇಲ್ಲದೆ ಹೋದರೆ ಕನ್फ्यूजन. अगर हम एग्ज़ाम लिखने के लिए जाएंगे तो अच्छे से पढ़े लिखे करेंगे तो ज्ञान साधन को हम प्राप्त करेंगे, तभी हम अच्छे से एग्ज़ाम लिख के पास करेंगे, है ना. इसी तरह हमारे फ्यूचर को अच्छे से एक हमारा फ्यूचर प्लानिंग हम बना सकते हैं. हम जब एग्ज़ाम पास करेंगे, जब अच्छे से प्लानिंग करेंगे, सब कुछ जानेंगे तभी हम एग्ज़ाम को पास करेंगे. इसी तरह हम शास्त्र दिए हुए भगवान के एग्ज़ाम को पास करने के लिए, हमारे जीवन के एग्ज़ाम को, हमारे श्रेयस को प्राप्त करने के लिए, हमारे श्रेय पहले हम जाना होगा श्रेय क्या है. हम श्रेय नहीं जाए, हमारे गोल ऑफ लाइफ क्या है पता नहीं, तो हमको विविल्डरमेंट होगा, यानी कि हम कन्फ्यूजन में फंस जाएंगे. क्या करना चाहिए, क्या सही है, क्या गलत है. तब हम किसकी बात सुनेंगे, या कि मन की बात सुनेंगे या फिर बुद्धि की बात सुनेंगे. अगर हमारे मन बुद्धि शुद्ध होना है तो हमारे कंटेमिनेटेड हो गए मन बुद्धि किसी से भौतिक विचारों से. विषया विनिवर्तन्ते निराहारस देहिरम रसवैसम रसव्य परम दृष्टा निवर्तन्ते. भगवान बोलते परम दृष्टा निवर्तन्ते कब होगा, विषय यानी कि ये संसार के विषय से, यानी कि संसार के दुखों से हम निवृत्त हो जाएंगे. यानी कि भगवान की कथा में रुचि होगा, हमको भगवान की नाम जप में रुचि होगा, भगवान की भक्ति करने में रुचि होगा, तब ये सारी जो हमारे सुख जो है ना इस भौतिक संसार में, वो सारे सुख से हायर लेवल का सुख है. इसलिए उसमें हम मन लग गए तो हम समझ लो आपकी हमारे सारी अज्ञानता चले गई, हमारे सारे दुख चले गए, सब एक नष्ट हो जाए, हमारे सारे पाप भी एक क्षण पे चले जाता है सिर्फ भगवान की भक्ति करने से. बहुत ही पावरफुल है भगवान की भक्ति करना, भगवान की नाम जप करना, और भगवान की दर्शन करना. अभी इतना पुण्यवान है जब हम आके भगवान के दर्शन कर रहे हैं, यहाँ पर बैठ रहे हैं, सुन रहे हैं कथा, ये आपका बहुत बड़ा पुण्य है आपका अगले जन्म का. उसी ये आप बताते हैं, क्योंकि कुछ लोग ऐसा होते हैं जो जिनकी पुण्य नहीं होता है, वो सुनने के लिए भी नहीं आएंगे, मंदिर को भी नहीं आएंगे. सो इसी तरह भगवान अर्जुन अभी क्या बोल रहा है, ना कांक्षम विजयम कृष्णा, ना राज्य की सुखागी नहीं चाहिए करके अर्जुन बोल रहा है. अब इसीलिए क्यों बोल रहे हैं, मन की बात बोल रहे हैं. अभी बुद्धि की बात, अब मन के बात सोचने के बाद अभी बुद्धि से वो बिल्डर हो जाए, मतलब वो कन्फ्यूजन हो जाए क्या करना है, अभी क्या ना करना नहीं करना चाहिए. अभी भगवान उनको बोलेंगे तो मूर्ख को, आगे अगले आप भगवान उनको बोलेंगे. उसके बाद अर्जुन कन्फ्यूज हो जाता है, अभी अरे क्या करना है, फिर मैं उनको हत्या करूँ या ना करूँ, कैसे करूँ, क्या करना है. अभी तो करना गलत है या सही है, अभी वो मन बोल रहा है अभी गलत है, क्योंकि हमारे सोचना है क्यों करना है. लेकिन इसमें वो धर्म भूल गया उसके. अगर वो बुद्धि की बात सोता, ಆದರೆ ಈಗ ಅರ್ಜುನ ಮನಸ್ಸಿನ ಮಾತು ಹೇಳ್ತಾನೆ, ಬಟ್ ಬುದ್ಧಿ ಮಾತು ಯೋಚನೆ ಮಾಡಿದ್ರೆ ಬುದ್ಧಿ ಏನು ಹೇಳುತ್ತೆ, ತನ್ನ ಸ್ವಧರ್ಮವನ್ನು ಪಾಲನೆ ಮಾಡಬೇಕು ಅಲ್ವಾ. अगर वो बुद्धि की बात बोलेगा अर्जुन, तो क्या बोलेगा बुद्धि, उनकी जो धर्म है क्षत्रिय धर्म है उसको जो करना चाहिए. क्योंकि क्षत्रिय धर्म क्या होता है, जो पापियों को दंडित देना और अच्छे लोगों को बचाना, दुष्ट लोगों से बचाना और पापी लोगों को दंडित कर रहे हैं. हरे कृष्ण. इसलिए वो भी बुद्धि के बात सोचना चाहिए. उसके बाद शास्त्र के बात यानी कि भगवान की बात भी सुनना चाहिए, तभी हमारे बुद्धि भी शुद्ध होगा, हमारे मन भी शुद्ध होगा. ಅದಕ್ಕೆ ಶಾಸ್ತ್ರದ ವಾಕ್ಯದಿಂದ ನಮ್ಮ ಮನಸ್ಸನ್ನು ಶುದ್ಧ ಆಗುತ್ತೆ, ನಮ್ಮ ಹೃದಯನ ಶುದ್ಧ ಆಗುತ್ತೆ, ನಮ್ಮ ಆತ್ಮನ ಶುದ್ಧ ಆಗುತ್ತೆ. इसलिए अभी भगवान अभी आगे जाके वो चॉइस करेगा, नहीं अभी भगवान का शरण होगा, तभी उनको राइट भगवान ने नॉलेज देंगे, तभी वो समझने आएगा. तभी इससे अभी तो मनोरथ है ना, अभी मन की बात बोल रहा है, अभी मन की बात चलेगा. अभी अर्जुन के कितने तक, अध्याय 1 अध्याय 2 तक अर्जुन अभी मन की बात दोहराता है. क्या अभी आगे क्या बोलता है, अभी इनको अध्याय लेंगे. हे कृष्ण, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು. हमारी फैमिली की जो हमारे जो बंधु लोग हैं, हमारे जो फैमिली मेम्बर्स है, उन्हीं को मैं हत्या करूँगा, तो उससे उनकी हत्या करने से मेरे को क्या श्रेयस मिलेगा. ನಮ್ಮ ಬಂಧುಗಳನ್ನೇ ಕೊಲ್ಲೋದ್ರಿಂದ ನನಗೆ ಯಾವ ಶ್ರೇಯಸ್ಸು ದೊರಕುವುದು, ये अर्जुन बोल रहे. उसके बाद क्या बोला, हिंदू काना ला रहे, ನನಗೆ ಯಾವ ಶ್ರೇಯಸ್, मुझे क्या श्रेयस मिलेगा वो मुझको समझना नहीं आ रहा है, मुझको पता नहीं चल रहा क्या श्रेयस मिलेगा. अनंतर ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. मैं नहीं चाहूँगा कोई राज हो मेरा, मैं नहीं चाहूँगा कि मुझे विजय प्राप्त करना है, वो बोल रहा है. ನನಗೆ ಯಾವುದೇ ರಾಜವನ್ನಾಗಲಿ ವಿಜಯವನ್ನು ಪ್ರಾಪ್ತ ಆಗಲಿ ಅಂತೇಳಿ ನಾನು ಬಯಸ್ತಾ ಇಲ್ಲ.
ಅನ್ನೋಂಥ ಮಾತನ್ನು ಅರ್ಜುನ ಹೇಳ್ತಾ ಇದ್ದಾನೆ. अर्जुन बोल रहे अभी मुझको इनको सबको मार के मुझे विजय भी नहीं चाहिए, राज भी नहीं चाहिए. राज के लिए ये सब हत्या करना पड़ रहा है ना. अब मन अभी बोल रहे ना, अभी मन की बात ही बोलता है. राज के लिए हत्या करना पड़ा. नहीं अब मैं नहीं चाहूँगा कि उनको हत्या करूँ. ರಾಜಿಗೋಸ್ಕರ ನಾನು ಹತ್ಯೆ ಮಾಡಬೇಕಲ್ವಾ. ಸೊ ನನಗೆ ಬೇಡ, ನಾನು ಅವ್ರನ್ನ ಹತ್ಯೆನೇ ಮಾಡೋದು ಬೇಡ, ನನಗೆ ರಾಜ್ಯನೂ ಬೇಡ, ನನಗೆ ಯಾವ ಸುಖನೂ ಬೇಡ ಅನ್ನೋಂಥ ವಿಚಾರವನ್ನು ಅರ್ಜುನ ಹೇಳ್ತಿದ್ದಾನೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಇಲ್ಲಿ ಅರ್ಜುನ ಕೇವಲ ತನ್ನ ಸ್ವಹಿತವನ್ನು ಯೋಚನೆ ಮಾಡ್ತಾನೆ. ಅಂದರೆ ಪರ दुख दुखी. अर्जुन यारू भगवंतना भक्त. अर्जुन कौन है? भगवान की शुद्ध भक्त है. जो भगवान की भक्त होते हैं तो वैष्णव लोग पर दुख दुखी होते हैं, यानी कि दूसरों की दुख को समझकर उनके दुख के लिए वो क्या करना चाहिए हम लोगों को वो सोचता है. पर दुख दुखी मतलब दूसरों की दुख को अपना दुख समझना. ये वैष्णव का एक क्वालिटी है, यानी कि भगवान कृष्ण की भक्त का एक क्वालिटी है. पर दुखी यानी कि दूसरों के दुख को वो अपना दुख मानता है. उनकी कैसे हम उनकी दुख दूर करें. इसी तरह वो इतना पाप कर्म किए हैं, फिर भी उनकी हित के लिए वो अभी सोच रहा है अर्जुन, पर दुख दुखी. क्योंकि वैष्णव के एक भक्तों की एक क्वालिटी है. इसलिए वो बोल रहे ठीक है, जो भी किए हो गया उनको क्यों हत्या करूँ, ಅವ್ರನ್ನ ಯಾಕೆ ನಾನು ಕೊಲ್ಲಬೇಕು, ಎಲ್ಲ ರಾಜನ ಸುಖ ಎಲ್ಲ ಅವರೇ ತಗೊಳ್ಳಿ, ನನಗೆ ರಾಜನ ಬೇಡ ಸುಖನೂ ಬೇಡ ಅಂತೇಳಿ ಅರ್ಜುನ ಬಿಡ್ತಾ ಇದ್ದಾನೆ. ಸೊ ಈಗ ಇನ್ನೊಂದು ಇದನ್ನ ಮಾತನ್ನು ಹೇಳ್ತೀನಿ. ಶ್ರೀ ಭಾಗವತರಲ್ಲಿ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ನೋಡೋಣ. ಸಾಹಿತ್ಯವಿರುವುದು ವಿಷ್ಣುವಿನಲ್ಲಿ ಅಥವಾ ಕೃಷ್ಣನಲ್ಲಿ ಎನ್ನುವುದನ್ನು ಅರಿಯದೆ ಬದ್ಧಾತ್ಮನು ದೇಹದ ಬಂಧನಗಳಲ್ಲಿ ಆಸಕ್ತನಾಗುತ್ತಾರೆ. ದೇಹ ಬಂಧನಗಳಲ್ಲಿ ಆಸಕ್ತರಾಗುತ್ತಾರೆ. इसका मतलब है हमारे स्वाहित के लिए हमको पता नहीं क्या है. नते विदु स्वार्थ गतिम ही विष्णु दुराशय है बहिर अर्थमानिन अंधा यथा अंधेर उपगीयमान स्तेपेश तंत्रम गुरुधामनि बद्ध. श्रीमद् भागवत पुराण बोलते हैं नते विदु स्वार्थ गतिम ही विष्णु. हमारे स्वार्थ जो है विष्णु में है. हमारा ನಮ್ಮ ಸ್ವಾರ್ಥ ಇರೋದು ಭಗವಾನ್ ವಿಷ್ಣು ಭಕ್ತಿ ಮಾಡೋದ್ರಲ್ಲಿ. नंदा स्वार्थ गति दुराशय है बहिर अर्थ मानना. दुराश हो के हम बहिर अर्थ को संहार करने के लिए हम उसके लिए हम फोकस कर रहे हैं. लेकिन अंधा यथा अंधे, यानी कि अंध लोग क्योंकि टेम्पररी विषय के लिए आसक्त है, जिस तरह हम टेम्पररी विषय में आसक्त है, लेकिन हमारे श्रेयस असली श्रेयस क्या है हमको पता नहीं है. असली श्रेय है भगवान कृष्ण को विष्णु की भक्ति करना. अंधे यथा अंधे उपज्ञान तंत्रम गुरुधामनि बद्ध, यानी कि हम जो भी हम स्वहित के लिए हम इंद्रिय तृप्ति के लिए जो भी कार्य हम पर करेंगे उसके जंगोल में उसकी कर्म बंधन में उसकी विषय आसक्ति में बंद कर हम इसी संसार में पड़े रहेंगे. उसकी जो भी हम ಕಾರ್ಯಕಲಾಪ करेंगे ಈ ವಿಷಯ ಆಸಕ್ತಿಯಲ್ಲಿ ನಾವು ಬಂಧಿತವಾಗಿ ನಾವಿಲ್ಲೇ ವಿಷಯ ಸಾಗರದಲ್ಲಿ ನಾವು ಮುಳ್ಕೊಂಡಿರ್ತೀವಿ, ಆ ಬಂಧನದಲ್ಲಿ ಇರ್ತೀವಿ. ನತೆ ಇದು ಸ್ವಾರ್ಥಗತಿ ವಿಷ್ಣು ಅಂದ್ರೆ ಅರ್ಥ ನಮ್ಮ ಸ್ವಾರ್ಥಗತಿ ಇರೋದು ಭಗವಾನ್ ವಿಷ್ಣುವಿನಲ್ಲಿ. ದುರಾಶಯ ಬಹಿರ್ ಅರ್ಥ ಮಾಲಿನ, ಬಹಿರ್ ದೃಷ್ಟಿಕೋನದಲ್ಲಿ ನಮಗೆ ಇವೆಲ್ಲ ವಿಷಯಗಳ ಆಸಕ್ತಿ ಏನಿದೆಯಲ್ಲ ಇದರಿಂದ ಆಸಕ್ತಿಯಿಂದ ಬಂಧನಕ್ಕೆ ಒಳಗಾಗ್ತೀವಿ. ಅಂಧ ಆಯ್ತಾ ಅಂಧೇ ಉಪಗೀಯಮಾನ, ಅಂಧ ವ್ಯಕ್ತಿ ಇನ್ನೊಬ್ಬ ಅಂಧ ವ್ಯಕ್ತಿಗೆ ಯಾವ ಥರ ದಾರಿ ತೋರಿಸೋಕೆ ಹೋಗಿ ಅವರು ಬಂಧನದಲ್ಲಿ ಸಿಕ್ಕೊಳ್ತಾರೆ, ಅದೇ ಥರ ನಾವು ಕೂಡ ಬಂಧನದಲ್ಲಿ ಸಿಕ್ಕೊಂಡು ವಿಷಯ ಆಸಕ್ತವಾಗಿ ಆ ವಿಷಯಗಳೇ ನಾವೇನೆಲ್ಲ ಭೌತಿಕ ಇಚ್ಛಾಕಾಂಕ್ಷೆಗಳ ವಿಷಯ ಇರುತ್ತೆ ಅದೇ ನಮಗೆ ಬಂಧನಕ್ಕೆ ಕಾರಣ ಆಗುತ್ತೆ, ನಮ್ಮೆಲ್ಲ ಕರ್ಮಕ್ಕೆ ಕಾರಣ ಆಗುತ್ತೆ. ಅದೇ ಬಹಿರರ್ಥ ಅಂಧ ಆಯ್ತಾ ಅಂಧರ ಬಗ್ಗೆ ತೇಪೇಶ ತಂತ್ರ ಉರುಧಾಮ್ನಿ ಬದ್ಧ. ಬದ್ಧ ಅಂತಂದರೆ ಬಂಧಿತವಾಗಿರೋದು. ಉರುಧಾಮ್ನಿ ಬದ್ಧ. ನಾವು ಮಾಡೋಂಥ ಪ್ರತಿಯೊಂದು ಕಾರ್ಯಕಲಾಪ ನಮ್ಮ ಕಲಾಪಗಳೇ ಕಾರ್ಯಕಲಾಪನೇ ಅಂದರೆ ಎವ್ರಿ ಆ್ಯಕ್ಟಿವಿಟಿ ಎಲ್ಲ ಕರ್ಮ ನಮ್ಮನ್ನು ಬಂಧಿಸುತ್ತೆ. ಏನೆಲ್ಲ ನಾವು ಆ್ಯಕ್ಟಿವಿಟಿ ಕಾಯ ವಾಚ ಮನಸ್ಸು ಮಾಡ್ತೀವಿ ಅದೇ ನಮ್ಮ ಕರ್ಮ ಬಂಧನಕ್ಕೆ ಕಾರಣ ಆಗುತ್ತೆ. ಅದೇ ನಾವು ಎಲ್ಲ ಆ್ಯಕ್ಟಿವಿಟಿ ಭಗವಂತನ ಸಂತುಷ್ಟಿ ವಿಷ್ಣು ಸಂತುಷ್ಟಿಗಾಗಿ ಮಾಡಿದರೆ ನಮ್ಮ ಎಲ್ಲ ಕರ್ಮದಿಂದ ಬಿಡುಗಡೆ ಸಿಗುತ್ತೆ, ಎಲ್ಲ ಪಾಪದಿಂದ ಬಿಡುಗಡೆ ಸಿಗುತ್ತೆ. ಇಲ್ಲದೆ ನಾವು ಭಗವಂತನ ಸಂತುಷ್ಟಿಗಲ್ಲದೆ ಕೇವಲ ನಮ್ಮ ಸಂತುಷ್ಟಿಗಾಗಿ ಭಗವಂತನ ತೊರೆದು ಕೇವಲ ನಮ್ಮ ಹಿತಕ್ಕಾಗಿ ನಾವು ಏನೇ ಮಾಡಿದ್ರು ನಮ್ಮ ಈ ಸಂಸಾರದಲ್ಲಿ ಬಂಧನಕ್ಕೆ ಈಡು ಮಾಡುತ್ತೆ. जब हम भगवान की संतुष्टि के लिए जो कुछ भी कार्य करेंगे, जब हमारे सारे बंधन सारे पाप धुल जाते हैं. अगर नहीं हम स्वाहित के लिए करेंगे हमको इस भौतिक संसार में बंधन का कारण बनेगा. ಹರೇ ಕೃಷ್ಣ. ಇಂತಹ ಸನ್ನಿವೇಶಗಳಲ್ಲಿ ಸುಖವನ್ನು ನಿರೀಕ್ಷಿಸುತ್ತಾರೆ. ಬದುಕನ್ನು ಕುರಿತ ಇಂತಹ ಕುರುಡು ಕಲ್ಪನೆಯಲ್ಲಿ ಅವರು ಪ್ರಾಪಂಚಿಕ ಸುಖದ ಕಾರಣಗಳನ್ನು ಮರೆತು ಬಿಡುತ್ತಾರೆ. ಅವರು ಪ್ರಾಪಂಚಿಕ ಸುಖದ ಕಾರಣಗಳನ್ನು ಮರೆತು ಬಿಡುತ್ತಾರೆ. ಅರ್ಜುನನು ಕ್ಷತ್ರಿಯನ ನೀತಿ ಸಂಹಿತೆಯನ್ನು ಮರೆತು ಬಿಟ್ಟಂತೆ ಕಾಣುತ್ತದೆ. ಅಭಿ यहाँ पर बोल रहे ಈಗ ಅರ್ಜುನ ತನ್ನ ನೀತಿ ಸಂಹಿತೆ ಅಂದರೆ अर्जुन का धर्म वो भूल गया, क्षत्रिय का धर्म वो अभी भूल गया. इसलिए भूल के ಕ್ಷತ್ರಿಯ ಧರ್ಮವನ್ನು ಕ್ಷತ್ರಿಯ ಧರ್ಮ ಅಂದ್ರೇನು ಎಲ್ಲರಿಗೆ ಸಾಧು ಸಂತರಿಗೆ ರಕ್ಷಣೆ ಕೊಡೋದು, ಸಮಾಜಕ್ಕೆ ರಕ್ಷಣೆ ಕೊಡೋದು, ಸಮಾಜನ ರಕ್ಷಣೆ ಕೊಟ್ಟು ಸಮಾಜನ ಜನಗಳಿಗೆ ಹಿತವನ್ನು ಕಾಪಾಡೋದು, ಎಲ್ಲ ದುಷ್ಟ ಜನಗಳಿಂದ
ರಕ್ಷಣೆ ಕೊಡೋದು, ದುಷ್ಟ ಜನರಿಗೆ ದಂಡನೆ ಕೊಡೋದು ಕ್ಷತ್ರಿಯನ ಧರ್ಮ. ಈಗ ಮಿಲಿಟರಿ ಇದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಇವರೆಲ್ಲ ಕ್ಷತ್ರಿಯರು. ಅಂದರೆ ಅವರು ಸಮಾಜನ ರಕ್ಷಣೆ ಮಾಡ್ತಿದ್ದಾರೆ, ದೇಶವನ್ನು ರಕ್ಷಣೆ ಮಾಡ್ತಾಯಿದ್ದಾರೆ. ಅವರಿಗೆ ಅನಿವಾರ್ಯ ಆದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಕೊಲ್ಲೋಕ್ಕೂ ಪರ್ಮಿಷನ್ ಇರುತ್ತೆ, ದಂಡಿಸೋಕ್ಕೂ ಪರ್ಮಿಷನ್ ಇದೆ. ಯಾಕಂದರೆ ಅವರು ಆ ಥರ ಕಾರ್ಯ ಮಾಡಬೇಕಾಗುತ್ತೆ. ಅದು ಕ್ಷತ್ರಿಯ ಧರ್ಮನೇ ಅದು. ಯಾಕಂದರೆ ಅವರು ಆ ಥರ ಮಾಡೋದು, ಅವರು ಈ ಬ್ರಾಹ್ಮಣ ಥರನೇ ಅರ್ಜುನ ಇಲ್ಲಿ ಇದು ಮಾಡ್ತಾನೆ. ಬಟ್ ಯಾರ ವಿಚಾರದಲ್ಲಿ ನಾವು ಕರುಣೆಯನ್ನು ತೋರಬೇಕು, ಯಾರ ವಿಚಾರದಲ್ಲಿ ನಾವು ಕರುಣೆಯನ್ನು ತೋರಬಾರ್ದು, ಇದು ಭಾಳ ಇಂಪಾರ್ಟೆಂಟು. ಎಲ್ಲರ ವಿಚಾರದಲ್ಲೇ ಕರುಣೆಯನ್ನು ತೋರಬಾರ್ದು. ಯಾರಿಗೆ ಕರುಣೆ ತೋರಿಸ್ಬೇಕು ಅವ್ರಿಗೆ ಕರುಣೆ ತೋರಿಸ್ಬೇಕು. ಈಗ ನಾವು ಕೊಲೆಗಡುಕರಿಗೆ, ಮೋಸ ಮಾಡೋರಿಗೆ, ದರೋಡೆಕೋರರಿಗೆ ಅವ್ರ ಮೇಲೆ ನಾವು ಪಾಪ ಬಿಟ್ಬಿಡೋಣ ಅಂತೇಳಿ ಕರುಣೆ ತೋರಿಸೋಕೆ ಬರಲ್ಲ. ಅವ್ರು ಮಾಡಿರೋಂಥ ಪಾಪ ಕರ್ಮಕ್ಕೆ ಶಿಕ್ಷಣ ದಂಡನೆ ಕೊಡಬೇಕು, ಅದು ಕ್ಷತ್ರಿಯ ಧರ್ಮ. हम किसी को हम करुणे कृपा नहीं दे सकते. किसको कृपा देना चाहिए उनको देना चाहिए, किसको हम दान्य भाव से उनको प्रोटेक्शन देना चाहिए उनको देना चाहिए. अब जो लूटपाट किया, सब हत्या किया किसी को, उसको जैसे ही उनको पनिशमेंट देना चाहिए उनको देना चाहिए. वही उसके लिए ही थे, नहीं तो वो और नरक में जाके और दुख भोगेगा. यहीं पर दंडित दे देंगे तो वहीं पर उसका कार्य भी समाप्त हो जाएगा. इसी तरह बहुत ही इम्पोर्टेंट है कहीं किसको कहाँ से कैसे क्या क्या देखना चाहिए, क्या क्या देना चाहिए, क्या नहीं देना चाहिए. इसी तरह क्षत्रिय का धर्म भी होता है, किसको दंडित करना चाहिए, किसको दंडित नहीं करना चाहिए. दंडित के लिए कौन आ रहे हैं तो दंडित उसको वो सब पहचान करके उसको उसी तरह हमको देखना चाहिए. अगर ये अभी अर्जुन का मन से बोल रहा है, अभी मैं बोला मन की बात बोल रहे हैं अर्जुन. सो मन की बात क्या बोल रहे हैं, ಎಮೋಷ್ನಲಿ ಅರ್ಜುನ್ ಫೀಲ್ ಹೋಗಿ ಎಮೋಷ್ನಲಿ ಅರ್ಜುನ ಫೀಲ್ ಆಗಿ ಏನು ಮಾಡ್ತಾ ಇದ್ದಾನೆ, ಅವ್ರನ್ನೆಲ್ಲ ಬಿಟ್ಬಿಡೋಣ, ಮರ್ಸಿ ತೋರಿಸ್ತಾ ಇದ್ದಾನೆ ಅರ್ಜುನ. ಯಾರ ಮೇಲೆ ತೋರಿಸ್ತಾನೆ, ಅವ್ರ ಸ್ವಜನ ಯಾತಕ್ಕಾಗಿ ಮರ್ಸಿ ತೋರಿಸ್ತಿದ್ದಾನೆ, ಅವ್ರ ಸ್ವಜನರು ಎಲ್ಲ ಅವರು ಸ್ವಾಯಿತ್ತದವರು ಇಲ್ಲ, ಅವ್ರ ಫ್ಯಾಮಿಲಿಯವರೇ ಅನ್ನೋಂಥ ಮಾತು. ಬಟ್ ಅವ್ರು ಮಾಡಿರೋಂಥ ಪಾಪಕರ್ಮ, ಅಧರ್ಮ ಕಾರಣ ಅದನ್ನೆಲ್ಲ ಅಲಕ್ಷಿಸ್ತಾ ಇದ್ದಾನೆ ಅಲ್ವಾ, ಅದೆಲ್ಲ ಅಲಕ್ಷಿಸ್ತಾ ಇದ್ದಾನೆ. ಇದು ಯಾರ ಮೇಲೆ ನಾವು ದಯೆ ತೋರಬೇಕು, ಯಾರ ಮೇಲೆ ನಾವು ಕೃಪೆ ತೋರಬೇಕು, ಯಾರ ಮೇಲೆ ನಾವು ಕಠೋರವಾಗಿ ನಡ್ಕೋಬೇಕು, ಯಾರ ಮೇಲೆ ದಂಡಿಸಬೇಕು ಅನ್ನೋಂಥ ವಿಚಾರವನ್ನು ರಾಜಧರ್ಮ, ಕೆಲವರಿದ್ದೆ ರಾಜಧರ್ಮ, ಸ್ತ್ರೀ ಧರ್ಮ, ಇವೆಲ್ಲ ಈ ಥರ ಧರ್ಮದಲ್ಲಿ ಬೇರೆ ಬೇರೆ ವಿಧ ಇರುತ್ತೆ. ರಾಜಧರ್ಮ ಅಂದರೆ ರಾಜ ಯಾಕೆ ಫಾಲೋ ಮಾಡಬೇಕು, ಸ್ತ್ರೀ ಧರ್ಮ ಅಂದರೆ ಒಬ್ಬ ಸ್ತ್ರೀ ಮನೆಯಲ್ಲಿ ಯಾವ ಥರ ತನ್ನ ಧರ್ಮನ ಫಾಲೋ ಮಾಡಬೇಕು, ಪುತ್ರ ಧರ್ಮ ಯಾವ ಥರ ಪುತ್ರರು ತಂದೆ ತಾಯಿಗೆ ಯಾವ ಥರ ಫಾಲೋ ಮಾಡಬೇಕು, ಇದೆಲ್ಲ ಭಾಳಷ್ಟು ಧರ್ಮದ ಲೆವೆಲ್ಸ್ ಇದ್ದಾವೆ. ಸೊ ಇವೆಲ್ಲ ಫಾಲೋ ಮಾಡ್ಕೊಂಡು ಬರಬೇಕಾಗುತ್ತೆ. ಈ ಧರ್ಮೇನ ಹೀನ ಪಶು, ನಾವು ಧರ್ಮನ ಬಿಟ್ಟುಬಿಟ್ರೆ ನಾವು पशु सारने आगे अगर हम धर्म के एक लेवल होता है, राजधर्म क्या है, स्त्री धर्म क्या है और पुत्र धर्म क्या है, ये सब लेवल्स होता है धर्म के. इसी तरह स्वधर्म क्या है, परधर्म क्या है, हमारे स्वकर्म क्या है, यानी कि हमारे स्व धर्म क्या होता है, किसी और के धर्म क्या होता है. भगवान बोलते हैं किसी और के धर्म, भगವಂತ ಮುಂದೆ ಹೇಳ್ತಾನೆ ಇನ್ನೊಬ್ಬರ ಧರ್ಮವನ್ನು ನಾವು ಫಾಲೋ ಮಾಡಬಾರ್ದು, ನಮ್ಮ ಧರ್ಮವನ್ನು ನಾವು ಫಾಲೋ ಮಾಡಬೇಕು ಅಂತೇಳಿ. ಸೊ ಅದಕ್ಕೆ ಧರ್ಮ ಭಾಳ ಇಂಪಾರ್ಟೆಂಟ್. ನಮ್ಮ ಧರ್ಮ ಅನ್ನೋದು ಮೂಗುದಾರ ಹಾಕಿರೋಂಥರ ನಮಗೆ ವೇದಗಳ ಕಟ್ಟಲೆ ಕಾಯಿಲೆಗಳ ಧರ್ಮ ಅಂದ್ರೆ ವೇದಗಳಲ್ಲಿ ಕೊಟ್ಟಿರೋಂಥ ಕಟ್ಟಲೆ ಕಾಯಿಲೆಗಳಿಗೆ ನಾವು ಮೂಗುದಾರ ಹಾಕಿರೋಂಥ ಇದು ಇದ್ದಂಗೆ ನಾವು. धर्म का मतलब होता है हम जब मनुष्य जन्म पाए तो हमको शास्त्र के अनुसार धर्म फॉलो करना हमको कठिन है. उसके अनुसार हम हमके मन से इच्छा से हम कुछ भी नहीं कर सकते, क्योंकि हम ऑलरेडी वो बाइंड बाई यानी कि हम उसके बंधित हुए हैं धर्म को फॉलो करने के लिए. अगर नहीं करेंगे हमको बहुत सारे समस्या होंगी. जब अधर्म की पथ में चलेंगे तो हमसे बहुत सारे जो हमको प्रॉब्लम्स फेस करना पड़ेगा. धर्म ಅಂತಂದರೆ ನಮ್ಮ ಮನುಷ್ಯ ಜನ್ಮದಲ್ಲಿ ಬಂದಿದ್ದೇವೆ ಅಂದಮೇಲೆ ನಾವು ಧರ್ಮ ಫಾಲೋ ಮಾಡೋದು ನಿಶ್ಚಿತವಾಗಿ ನಮಗೆ ಧರ್ಮದಿಂದ ಬಂಧಿತವಾಗಿದ್ದೀವಿ. ನಾವು ವೇದಗಳ ಕಟ್ಟಲೆ ಕಾಯಿಲೆಗಳಿಗೆ ನಾವು ಬಂಧಿತವಾಗಿದ್ದೀವಿ. ಅದಕ್ಕೆ ಶಾಸ್ತ್ರದಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ನಾರದ ಮುನಿ ಹೇಳ್ತಾರೆ, ನಾವು ವೇದಗಳ ಕಟ್ಟಲೆ ಕಾಯಿಲೆಗಳಿಗೆ ನಾವು ಬಂಧಿತವಾಗಿದ್ದೀವಿ. ಯಾವ ಥರ ಹಸು ಇರುತ್ತೆ, ಒಂದು ಹಸು ಕರು ಇರುತ್ತಲ್ಲ, ಅದಕ್ಕೆ ಮೂಗುದಾರ ಹಾಕಿರ್ತಾರೆ, ನೋಡಿರ್ತಾರಲ್ಲ, ಆ ಮೂಗುದಾರ ಹಾಕಿ ಕಟ್ಟಿರ್ತಾರೆ, ಅದರಲ್ಲಿ ಸಹ ಬಂಧಿತವಾಗಿರುತ್ತೆ. ಅದು ಮೂಗುದಾರ ಯಾವ ಥರ ಅದರ ಲಿಮಿಟೇಷನ್ ಇರುತ್ತೆ. ಈಗ ಇಷ್ಟು ಮೂಗುದಾರ ಹಾಕಿ ಇಲ್ಲಿ ಕಟ್ಟಿದ್ದಾರೆ ಅಂದರೆ ಇಷ್ಟು ಮಾತ್ರ ಅದು ಅಡ್ಡಾಡ್ಬೋದು ಈ ಸರ್ಕಲ್ನಲ್ಲಿ, ಅದ್ರ ಮುಂದೆ ಹೋಗೋಕ್ಕಾಗಲ್ಲ. ಅದು ಎಷ್ಟು ಸರ್ಕಲ್ ಇರುತ್ತೆ ಅಷ್ಟು ಒಳಗಡೆ ಮಾತ್ರ ಅದು ಮೂಗುದಾರದಲ್ಲಿ ಹಸು ಇರುತ್ತೆ. ಅದೇ ಥರನೇ ನಾವು ಪ್ರತಿಯೊಬ್ಬ ಮನುಷ್ಯ ಜನ್ಮದಲ್ಲಿ ಬಂದಿದ್ದೀವಿ ಅಂದಮೇಲೆ ವೇದಗಳ ಕಟ್ಟಲೆ ಕಾಯಿಲೆಗಳಿಗೆ ಬಂಧಿತವಾಗಿದ್ದೀವಿ. ಅದರ ಪ್ರಕಾರ ನಡ್ಕೋಬೇಕಾಗುತ್ತೆ. ಅದರ ಮುಂದೆ ನಾವು ಹೋಗೋಕ್ಕಾಗಲ್ಲ. ನಾವು ಮನುಷ್ಯ ಹೆಚ್ಚೆ ನಾವೇನು ಸರ್ಕಲ್ ಇದೆಯಲ್ಲ ಅಷ್ಟು ಒಳಗಡೆನೇ ನಾವೇನೇ ಇದ್ದರೂ ನಾವು ಮಾಡ್ತೀವಿ ಕಾರ್ಯಕಲಾಪವನ್ನು. इसी तरह शास्त्र के अनुसार हम वेदों की शास्त्र नियम पालने के लिए हम बंधित है, क्योंकि हम मनुष्य जन्म है तो धर्म का पालन करना ही पड़ेगा. अगर नहीं करेंगे उसके लिए बहुत हमको
पश्चाताप यानी कि हमको शिक्षा जरूर मिलेगी, क्योंकि हम धर्म पालन नहीं करेंगे तो हमको किसी तरह हम नेक्स्ट लाइफ पे हम किसी कोई गारंटी नहीं, फिर भी मनुष्य योनि मिलेगा। इसी तरह अब अर्जुन का स्वधर्म यानी कि जो उनके जो अर्जुन का जो धर्म है ಕ್ಷತ್ರಿಯ धर्म वो भूल गया है। ಅದಕ್ಕೆ ಪ್ರಭುಪಾದರು ಏನು ಹೇಳ್ತಾರೆ, ಅರ್ಜುನ ತನ್ನ ಧರ್ಮವನ್ನು ಮರೆತಂತೆ ಕಾಣುತ್ತಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೂರ್ಯಮಂಡಲವು ಬಹುಶಕ್ತಿಯಿಂದ ಕೂಡಿದ್ದು ಅದರ ಪ್ರಭೆಯು ಕಣ್ಣುಗಳನ್ನು ಪೂರೈಸುತ್ತದೆ. ಇಂತಹ ಸೂರ್ಯಮಂಡಲವನ್ನು ಪ್ರವೇಶಿಸಲು ಇಬ್ಬರು ಅರ್ಹರು ಎಂದು ಹೇಳುತ್ತಾರೆ. यहाँ पर अभी सूर्यमंडल का ಚರ್ಚೆ, ಇದು ಸೂರ್ಯಮಂಡಲಗಳ ಚರ್ಚೆ ಬಂತು. ಸೂರ್ಯಮಂಡಲದಲ್ಲಿ ಇಬ್ಬರು ವ್ಯಕ್ತಿ ಪ್ರವೇಶ ಮಾಡ್ಬೋದು. ಯಾರವರು? ಒಬ್ಬ ಯುದ್ಧದಲ್ಲಿ ವೀರಾವೇಶದಿಂದ ಶರೀರವನ್ನು ತ್ಯಾಗ ಮಾಡಿರೋಂಥ ವ್ಯಕ್ತಿ ವಿಜಯ ಪ್ರಾಪ್ತಿ ಆದ ನಂತರ ಸೂರ್ಯಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಸೂರ್ಯಮಂಡಲದಲ್ಲಿ ಬೇಕಾದಂಥ ಶರೀರ ಪ್ರಾಪ್ತಿ ಆಗುತ್ತೆ. ಮಂಡಲದಲ್ಲಿ ಅವರು ಇಲ್ಲಿ ಯಾವ ಥರ ನಾವು ಜೀವಿಸ್ತಾ ಇದ್ದೀವಿ ಅದೇ ಥರ ಸೂರ್ಯಮಂಡಲದಲ್ಲಿ ಅವರು 1000 ವರ್ಷ ಜೀವಿಸ್ತಾರೆ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಅದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತಿ ಪಡೆದಿರುವಂತಹ ಸನ್ಯಾಸಿ, ಅವರು ಕೂಡ ಸೂರ್ಯಮಂಡಲಕ್ಕೆ ಪ್ರವೇಶ ಹೊಂದುತ್ತಾರೆ. ಇಂತಹ ಸೂರ್ಯಮಂಡಲ ಪ್ರವೇಶಿಸಲು ಇಬ್ಬರು ಅರ್ಹರು ಎಂದು ಹೇಳುತ್ತಾರೆ. ಕೃಷ್ಣನೇ ನೀಡಿದ ಆಜ್ಞೆಯಂತೆ ರಣಭೂಮಿಯಲ್ಲಿ ಸೈನ್ಯ ಮುನ್ಸೂಚನೆಯಲ್ಲಿ ಪ್ರಾಣಾರ್ಪಣೆ ಮಾಡಿರುವ ಕ್ಷತ್ರಿಯನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮಾಡಿದ ಸನ್ಯಾಸಿ, ये दो लोग ಅಂದರೆ सूर्यमंडल जो अभी हम देख रहे हैं ना, वो सूर्यमंडल का जो सूर्य का अधिपति होते हैं विवस्वान सूर्यदेव, उसमें हम सूर्यमंडल को भी पहुँच देंगे. वो भी वहाँ पर भी ऐसा ही एक सूर्यमंडल में सूर्य ग्रह में भी एक प्लेस है, वहाँ पर ग्रह है, वहाँ पर भी लोग रहते हैं. लेकिन हमारे जो भौतिक शरीर है वो सूर्यमंडल में रहे वाले लोगों को उनके शरीर अलग होता है, वहाँ पर जलेगा नहीं उनका शरीर. उसके लिए फॉर एग्जाम्पल यहाँ पर हम अभी पानी में मछली रहता है, पानी में रहने के लिए मछली डिजाइन है, उनके मछली का शरीर डिजाइन है ना, उसी तरह उनको पानी में बाहर कर दो मर जाएगा, लेकिन पानी में रहेगा तभी जिंदा रहेगा. हमको पानी में कर देंगे 1 घंटा तो लोग मर जाएंगे, क्योंकि हमारे डिजाइन वैसा है. वो पानी में रहने के लिए उनका शरीर डिजाइन है, हम बाहर रहने के लिए हमका शरीर डिजाइन है. इसी तरह सूर्यमंडल में रहने के लिए उनका शरीर डिजाइन है वहाँ पर भगवान ने दिया हुआ. उसी तरह जो ಅದೇ ಥರನೇ ನೀರಿನಲ್ಲಿರುವಂತಹ ಮೀನು ಅದು ನೀರಿನಲ್ಲಿ ಇರೋಕ್ಕಾಗಿ ಅದ್ರ ಶರೀರವಾಗಿ ಡಿಸೈನ್ ಮಾಡಿದ್ದಾನೆ ಭಗವಂತ. ಅದು ಹೊರಗಡೆ ಬಂದರೆ ಸುತ್ತೋಗುತ್ತೆ. ನಾವು ನೀರು ಒಳಗಡೆ ಹೋದರೆ 1 ಗಂಟೆ 2 ಗಂಟೆ ನಾವು ಕೂಡ ಬದುಕಿರೋಕ್ಕಾಗಲ್ಲ, ನಮಗೆ ಉಸಿರಾಡಬೇಕಾಗುತ್ತೆ. ಅದನ್ನು ನಮ್ಮ ಸ್ಕಿನ್ ಕೂಡ ಇದಾಗೋಗುತ್ತೆ. ಅದೇ ಥರನೇ ಭಗವಂತ ಡಿಸೈನ್ ಮಾಡಿದ್ದಾನೆ ಎಲ್ಲಿ ಸೂರ್ಯಮಂಡಲದಲ್ಲಿ ಕೂಡ. ಸೂರ್ಯಮಂಡಲದಲ್ಲಿ ಸೂರ್ಯನ ತೇಜದಲ್ಲಿ ಇರುವಂಥ ಶರೀರನೂ ಸೂರ್ಯದಿಂದ ಸುಡೋದಿಲ್ಲ, ಸೂರ್ಯನ ಶಕ್ತಿಯಿಂದ ಇರುವಂಥ ಸೂರ್ಯದ ಒಂದು ಶಾಖದಿಂದನೂ ಅದು ಸುಡೋದಿಲ್ಲ. ಈ ಶರೀರ ಸುಡುತ್ತೆ, ಬಟ್ ಇದು ಡಿಸೈನ್ ಆಗಿರುತ್ತೆ ಇಲ್ಲಿರೋದಕ್ಕೆ. ಬಟ್ ಸೂರ್ಯಮಂಡಲದಲ್ಲಿ ಇರೋದಕ್ಕೆ ಡಿಸೈನ್ ಆಗಿರೋ ಶರೀರ ಬಾಡಿ ಅಲ್ಲಿದ್ದು ಬೇರೆ ಡಿಸೈನ್ ಆಗಿರೋದು. ಸೊ ಅಲ್ಲಿ ಸೂರ್ಯ ಬ್ರಹ್ಮಾಂಡದಲ್ಲಿ ಇರೋದಕ್ಕೆ. ಸೊ ಅಲ್ಲಿ ಯಾರು ಇಬ್ಬರು ವ್ಯಕ್ತಿ ಪ್ರವೇಶ ಮಾಡ್ತಾರೆ ಅಲ್ಲಿ ಯುದ್ಧದಲ್ಲಿ ಹತ ಆಗಿರೋಂಥ ವ್ಯಕ್ತಿ, ಯುದ್ಧ ಸನ್ನದರಲ್ಲಿ ಪ್ರಾಣ ತ್ಯಾಗ ಮಾಡುವಂಥ ವ್ಯಕ್ತಿ ಸೂರ್ಯಮಂಡಲಕ್ಕೆ ಪ್ರವೇಶ ಮಾಡ್ತಾನೆ. ಮತ್ತು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ನಿರೂಪಣ ಆಗಿರೋಂಥ ಆಧ್ಯಾತ್ಮಿಕ ಕಾರ್ಯಕಲಾಪದಲ್ಲಿ ತೊಡಗಿರೋಂಥ ಆಧ್ಯಾತ್ಮಿಕ ವ್ಯಕ್ತಿ ಆಗಿರೋಂಥ ಸನ್ಯಾಸಿ, ಅವರು ಕೂಡ ಸೂರ್ಯಮಂಡಲವನ್ನು ಪ್ರವೇಶ ಮಾಡ್ತಾರೆ. 2 ವ್ಯಕ್ತಿಗಳು ಅಂತ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನೇ ನೀಡಿದ ಆಜ್ಞೆಯಂತೆ ಭೂಮಿಯಲ್ಲಿ ಸೈನ್ಯದ ಮಾಡಿದ ಕ್ಷತ್ರಿಯನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮಾಡಿದ ಸನ್ಯಾಸಿ. ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದಿರಲಿ ಶತ್ರುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ. ಹಸಿವಿಲ್ಲದವನಿಗೆ ಅಡಿಗೆ ಮಾಡಲು ಹೇಗೆ ಇಷ್ಟವಿರುವುದಿಲ್ಲೋ ಹಾಗೆ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸುಖ ಉಂಟಾಗುವುದಿಲ್ಲ ಎಂದು ಯೋಚಿಸುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ಪ್ರಭುಪಾದರು ಹೇಳ್ತಿದ್ದಾರೆ. ಸೊ ಕ್ಷತ್ರಿಯನು ಬದುಕನ್ನು ಕೊಲ್ಲುವುದರಲ್ಲಿ ಶತ್ರುಗಳನ್ನು अर्जुन बोल रहा है मेरा जो शत्रु है ನನ್ನ ಶತ್ರು ಒಬ್ಬ ಇರ್ತಾನೆ, ಆದರೆ ನನ್ನ ಶತ್ರುನ ಕೊಲ್ಲೋದಿರಲಿ. ಯುದ್ಧದಲ್ಲಿರೋಂಥ ಶತ್ರು ನನಗೆ ಇಷ್ಟ ಇಲ್ಲದಂಥ ವ್ಯಕ್ತಿಗಳು ಯಾರಾದರೂ ನನ್ನ ಶತ್ರು ಇದ್ದಾರೆ ಅವ್ರನ್ನ ಕೊಲ್ಲೋದ್ರಿಂದ ಯುದ್ಧದಲ್ಲಿರೋಂಥ ಎಲ್ಲ ಸನ್ನದ್ಧರಾಗಿರೋಂಥ ನನ್ನ ಮಾತು ಬಿತ್ತವೆ, ಯಾರನ್ನೂ ನಾನು ಕೊಲ್ಲೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಸೊ ಅದರಿಂದ ಅವ್ರನ್ನ ಕೊಲ್ಲೋದ್ರಿಂದ ಶತ್ರುಗಳನ್ನು ಕೊಲ್ಲುವುದಿರಲಿ ಬಂಧುಗಳನ್ನು ಕೊಲ್ಲುವುದಿರಲಿ, ಅದನ್ನು ತನ್ನ ಬಂಧುಗಳನ್ನು ಕೊಲ್ಲುವುದಿರಲಿ ಶತ್ರುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ. ಏನಕ್ಕೆ ಅರ್ಜುನ ಏನು ಮಾಡ್ತಾರೆ, ಶತ್ರುಗಳು ಕೂಡ ಅವ್ರ ಬಂಧುಗಳೇ ಆಗಿದಾರಲ್ಲ. ಸೊ ಬಂಧುಗಳೇ ಆಗಲಿ ನನ್ನ ಶತ್ರುಗಳೇ ಆಗಲಿ ಅವ್ರ ಬಂಧುಗಳೇ ಶತ್ರುಗಳಾಗಿ ಅರ್ಜುನನ ಆಪೋಸಿಟ್ ನಿಂತಿದ್ದಾರೆ, ಅಧರ್ಮ ಕಾರ್ಯದಲ್ಲಿ ತೊಡಗಿ. ಆದರೂ ಇದು ಅಧರ್ಮವನ್ನು ಸೈಡಿಗೆ ಮಾಡ್ತಿದ್ದಾರೆ, ಅದನ್ನು ಫೋಕಸ್ ಮಾಡ್ತಾ ಇಲ್ಲ ಅರ್ಜುನ ಈಗ. ಓಕೆ, ಅರ್ಜುನ ಏನು ಫೋಕಸ್ ಮಾಡ್ತಾ ಇದ್ದಾರೆ,
ನನ್ನ ಬಂಧುಗಳು ಎಲ್ಲರೂ ನನ್ನ ಬಂಧುಗಳೇ ನನ್ನ ಶತ್ರುಗಳು ಆಗಿ ನಿಂತಿದ್ದಾರೆ, ಅವ್ರನ್ನ ಹೆಂಗೆ ನಾನು ಕೊಲ್ಲಿ ಅನ್ನೋಂಥ ವಿಚಾರವನ್ನು ನೋಡ್ತಾ ಇದ್ದೇನೆ. ಇದು ಯಾವ ಥರ ಹೇಳಿದರೆ ಹಸಿವಾಗಿಲ್ಲ ನನಗೆ, ಅಂದರೆ ಹಸಿವಾಗದೇ ಇರೋ ವ್ಯಕ್ತಿಗೆ ಊಟ ಬಡಿಸಿದ್ರೆ ಊಟ ಮಾಡ್ತಾನೆ, ಯಾರು ಊಟ ಮಾಡಲ್ಲ. ಹಸಿವಾಗಿಲ್ಲ ಹೆಂಗೆ ಊಟ ಮಾಡಲಿ ಅಂತ. ಅದೇ ಥರನೇ ಅರ್ಜುನಕ್ಕೆ ಯುದ್ಧ ಆಡೋಕ್ಕೆ ಇಷ್ಟ ಇಲ್ಲ, ಯುದ್ಧ ಆಡೋಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋಂಥ ಮಾತನ್ನು ಅರ್ಜುನ ಹೇಳ್ತಾನೆ. ಅದಕ್ಕೆ ನಾನು ಹೇಳ್ತಾನೆ ಹಸಿವಾಗಿರದೇ ವ್ಯಕ್ತಿಗೆ ಊಟ ಬಡಿಸೋದಕ್ಕೂ ಹೇಗೆ ಸಾಧ್ಯ, ಊಟ ಹೆಂಗೆ ಮಾಡ್ತಾನೆ ಅನ್ನೋಂಥ ಮಾತನ್ನು ಪ್ರಪಾದಲ್ಲಿ ಹೇಳ್ತಿದ್ದಾರೆ. अभी यहाँ पर बोल रहे अर्जुन, मैं शत्रु को क्या, मेरे बंधुओं को क्या, शत्रु को भी मैं हत्या करने के लिए मैं उत्सुक नहीं हूँ. अभी वो उनकी बंधु लोग ही, उनकी जो स्वजन लोग ही उनके अपोजिट खड़ा हुआ है, लेकिन अर्जुन को क्या बोल रहा है, अभी उनको मैं, अभी जो यहाँ पर एग्जाम्पल दिया जा रहा है, जब भी जो जिसी को अभी उसका खाने के ये नहीं है, मतलब उसका भूख नहीं है, फिर भी उसको खाने दे रहे कौन खाएगा, अगर भूख ही नहीं है तो कौन खाएगा. इसी तरह अर्जुन बोले कि मुझे नहीं चाहिए, युद्ध करना मुझे नहीं चाहिए, ऐसा अर्जुन बोल रहे. इसी तरह अर्जुन के भगवान को ये कर रहा है, ऐसा बात प्रपात समझा रहे. ಆದುದರಿಂದ ಅವನಿಗೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ. ಈಗ ಅವನು ಕಾಡಿಗೆ ಹೋಗಿ ನಿರಾಸೆಯಲ್ಲಿ ಏಕಾಂತದಲ್ಲಿ ಬದುಕಲು ನಿಶ್ಚಯಿಸುತ್ತಿದ್ದಾನೆ. ಆದರೆ ಕ್ಷತ್ರಿಯನಾದವನು ಜೀವನೋಪಾಯಕ್ಕಾಗಿ ಬೇರಾವ ಪ್ರವೃತ್ತಿಯನ್ನು ಅನುಸರಿಸಲು ಸಾಧ್ಯವಿಲ್ಲ. लेकिन जो क्षत्रिय का धर्म होता है, क्षत्रिय भिक्षाटन करके नहीं जी सकता. उसको जो ईगो होता है ना, उसके अहंकार हट होता है. क्षत्रिय आದಂಥ ವ್ಯಕ್ತಿ ಕ್ಷತ್ರಿಯನ ಕಾರ್ಯ ಏನಂತ ಹೇಳಿದ್ರೆ ಕಾಡಿಗೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಡು ತಿನ್ನೋಂಗಿಲ್ಲ. ಕ್ಷತ್ರಿಯ ಆದಂತನು ರಾಜ್ಯವನ್ನು ಪಾಲನೆ ಮಾಡೋದು, ಜನಗಳ ರಕ್ಷಣೆಯನ್ನು ಕೊಡೋದು, ಧರ್ಮವನ್ನು ಕಾಪಾಡೋದು, ಧರ್ಮವನ್ನು ಪಾಲನೆ ಮಾಡೋದು ಕ್ಷತ್ರಿಯನ ಧರ್ಮ. ಸೊ ಅದನ್ನು ಬಿಟ್ಟು ನಾನು ಭಿಕ್ಷಾಟನೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅರ್ಜುನ ಹೇಳ್ತಾನೆ. ಇದು ಸರಿಯಲ್ಲ ಅನ್ನೋವಂಥ ಮಾತನ್ನು ಭಗವಂತ ಹೇಳ್ತಾನೆ. ಅದು ನಮ್ಮ ಸ್ವಜನ, ನಮ್ಮ ಸ್ವಂತ ಧರ್ಮ ಅಲ್ಲ. ನಮ್ಮ ಸ್ವಂತ ಧರ್ಮ, ನಾವು ವರ್ಣಶ್ರಮ ಧರ್ಮದಲ್ಲಿ ನಾವು ಯಾವ ಇದ್ರಾಗಿರ್ತೀವೋ ಅದನ್ನ ಪ್ರಕಾರ ನಾವು ಕ್ಷತ್ರಿಯ ಅಂದರೆ ಕ್ಷತ್ರಿಯನ ಧರ್ಮನ ಫಾಲೋ ಮಾಡಬೇಕು, ವೈಶ್ಯರ ಅಂದರೆ ವೈಶ್ಯ ಧರ್ಮನ ಫಾಲೋ ಮಾಡಬೇಕು, ಶೂದ್ರ ಅಂದರೆ ಶೂದ್ರ ಧರ್ಮನ ಫಾಲೋ ಮಾಡಬೇಕು, ಬ್ರಾಹ್ಮಣ ಅಂದರೆ ಬ್ರಾಹ್ಮಣ ಧರ್ಮನ ಫಾಲೋ ಮಾಡಬೇಕು. ನಮ್ಮದೇನು ವರ್ಣಾಶ್ರಮ ಧರ್ಮ ಗುಣಕರ್ಮ ವಿಭಾಗಶ್ರಮ ಏನಿರುತ್ತೆ ಅದರ ಪ್ರಕಾರ ನಾವು ಫಾಲೋ ಮಾಡ್ಕೊಂಡು ಹೋದರೆ, ಅದರ ಪ್ರಕಾರ ನಾವು ನಡ್ಕೊಂಡು ಹೋದರೆ ಆವಾಗ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ತೀವಿ. ನಮ್ಮ ಜೀವನದಲ್ಲಿ ಇನ್ನೊಬ್ರು ಕೂಡ, ಅಂದರೆ ನಮ್ಮ ಫ್ಯಾಮಿಲಿ ಏನೆಲ್ಲ ಇರ್ತಾರೆ ಅವರು ಕೂಡ ಚೆನ್ನಾಗಿರ್ತಾರೆ. ನಾವು ಫೋರ್ಸೇಬಲ್ ಆಗಿ ಏನು ಮಾಡಬಾರ್ದು. ನಮ್ಮ ವರ್ಣ ಆಶ್ರಮದ ವಿರುದ್ಧವಾಗಿ ನಾವು ಮಾಡಿದರೆ ನಾವು ಸುಖವಾಗಿರಲ್ಲ, ಇನ್ನೊಬ್ಬರನ್ನು ಸುಖವಾಗಿರಲ್ಲ. ಅದೇ ಥರನೇ ಆದ್ದರಿಂದ ಈಗ ಅವನು ಕಾಡಿಗೆ ಹೋಗಿ ನಿರಾಸೆಯಲ್ಲಿ ಬದುಕಲು ನಿಶ್ಚಯಿಸುತ್ತಾನೆ. ಆದರೆ ಕ್ಷತ್ರಿಯನಾದವನು ಜೀವನೋಪಾಯಕ್ಕಾಗಿ ಬೇರೆ ವೃತ್ತಿಯನ್ನು ಅನುಸರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವನಿಗೆ ಒಂದು ರಾಜ್ಯವು ಬೇಕು, ಆದರೆ ಅವನಿಗೆ ರಾಜ್ಯವಿಲ್ಲ. ರಾಜ್ಯವನ್ನು ಪಡೆಯಲು ಅವನಿಗೆ ಇರುವುದು ಒಂದೇ ಮಾರ್ಗ. ಸೊ ರಾಜ್ಯ ಅವನಿಗೆ ಯಾವುದೂ ಇಲ್ಲ ರಾಜ್ಯ. ಸೊ ಆ ರಾಜ್ಯ ತೆಗೆಸ್ಬೇಕಂದ್ರೆ ಧರ್ಮಯುಕ್ತವಾಗಿ ಹೋರಾಡಿ ತನ್ನ ರಾಜ್ಯವನ್ನು, ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿ ತನ್ನ ರಾಜ್ಯವನ್ನು ವಾಪಸ್ ಪಡ್ಕೊಳ್ಳೋದು, ಆವಾಗ ತನ್ನ ರಾಜ್ಯವನ್ನು ಆಳೋದು. ಇದು ಧರ್ಮಯುಕ್ತವಾಗಿರೋಂಥದ್ದು. ಸೊ ಅಧರ್ಮಿಗನ್ನೇ ರಾಜ್ಯವನ್ನು ಬಿಟ್ಟರೆ ಇನ್ನೊಂದಷ್ಟು ಘೋರವಾಗಿರುವಂಥ ಕರ್ಮ ಮಾಡ್ತಾರೆ, ಇನ್ನೊಂದು ಪಾಪ ಕರ್ಮದಲ್ಲಿ ತೊಡಗ್ತಾರೆ, ಇನ್ನೊಂದು ಹಿಂಸಾಚರಣೆ ಆಗುತ್ತೆ. ಇದಕ್ಕೆ क्षत्रियनादंत ಕಾರ್ಯಕಲಾಪಗಳನ್ನು ಮಾಡಬೇಕು. क्षत्रियन का धर्म होता है जो राज को पालन करना, राजों को प्रजाओं को अच्छे से पालन पोषण करना क्षत्रियन का धर्म. जो लेकिन अभी अर्जुन क्या बोल रहे, मुझे नहीं चाहिए, राज्य नहीं चाहिए, क्षेत्र नहीं चाहिए, मैं भिक्षाटन जाके भिक्षाटन करके जी लूँगा. ये सब मनोधर्म से, हृदय धर्म से बोल रहा है अर्जुन. अभी मैं भी बोला, अभी मन की बात दौड़ा रहा है. अभी आगे बोलेगा मन की बात. अभी उसके बाद बुद्धि का कॉन्फ्लिक्ट होता है, फिर बुद्धि के बाद बोलते हैं. उसके बाद अभी सोचता है क्या करना चाहिए. अभी बुद्धि बोलेगा अभी सही नहीं भगवान, अभी उसको अपोजिट बोल रहे ना. अभी तो क्या तुम ऐसे विद्वान जैसे बात कर रहा है, तो अच्छे व्यक्ति जैसे, लेकिन ऐसे तुम ये मूर्खों की बात तुम कर रहे हो. तुम कौन सी कैसे बात कर रहे हो, तुम मूर्खों की जैसे बात कर रहे हो करके अर्जुन बोलते हैं. भगವಂತ ಹೇಳ್ತಾನೆ, ಅರ್ಜುನ ಚಾಸ್ಟೇಜ್ಮೆಂಟ್ ಕೊಡ್ತಾನೆ, ಅರ್ಜುನಿಗೆ ದಂಡಿಸ್ತಾನೆ ಭಗವಂತ. ಮೂರ್ಖರ ಥರ ಮಾತಾಡ್ತಿದ್ಯಲ್ಲ, ಪಂಡಿತ ಮಾನಿನ ದೊಡ್ಡ ಪಂಡಿತನ ಥರ ನೀನು ಮಾತಾಡ್ತಾ ಇದೆಯಾ, ಬಟ್ ಆ್ಯಕ್ಚುಲಿ ನೀನು ಮೂರ್ಖ ಅನ್ನೋಂಥ ಮಾತನ್ನು ಭಗವಂತ ಹೇಳ್ತಾನೆ. ಆವಾಗ ಅರ್ಜುನ ಕನ್ಫ್ಯೂಸ್ ಆಗುತ್ತೆ, ಮತ್ತು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು. ಆವಾಗ ಭಗವಂತ ಯಾವಾಗ ಅರ್ಜುನಕ್ಕೆ ಶರಣಾಗತಿ ಹೊಂದುತ್ತಾನೋ ಆವಾಗಲೂ ಸಹ ನಿಜವಾದ ಜ್ಞಾನ ಸ್ಟಾರ್ಟ್ ಆಗುತ್ತೆ. ಆವಾಗ ಭಗವಂತ ಹೇಳ್ತಾನೆ, ಆವಾಗ ಭಗವಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗಿಂದ ನಾವು ಎಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ನಾವು ಕೇಳ್ತೀವೋ, ಇದು ನಮ್ಮ ಉದ್ಧಾರಕ್ಕಾಗಿ ಜ್ಞಾನ. ಈ ಜ್ಞಾನ ದೀಪೇನ ಭಾಷ್ಯಸೆ. ಈ ಜ್ಞಾನ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮ್ಮ ಲೈಫ್ನಲ್ಲಿ. ಪ್ರತಿಯೊಬ್ಬರು ನಾವು ಕ್ವಶನ್ ಆನ್ಸರ್ಸ್ ಇದ್ರೆ ಎಕ್ಸಾಮ್ಸಿಗೆ ಹೋಗ್ತೀವಿ, ರೈಟಿಂಗ್ ಮಾಡ್ತೀವಿ. ಎಲ್ಲ ಶಾಸ್ತ್ರದ ಭಗವದ್ಗೀತೆ, ಭಾಗವತ ತೊಳ್ರಿ, ಒಂದು ಉಪನಿಷತ್ ಇದಾವೆ. ಒಂದು ಪರ್ಟಿಕ್ಯುಲರ್ ಕೇನ ಉಪನಿಷತ್ ಅಂತಿದೆ. ಕೇನ ಅಂದರೆ ಕೇನೆ ಕಾ ಮತಲಬ್ ಹೋತಾ ಹೈ
क्यों कई को क्या क्यों क्वेश्चन ऑल क्वेश्चंस एंड आंसर्स कंप्लीट क्वेश्चन आंसर भागवतम कंप्लीट है पूरा क्वेश्चन एंड आंसर्स है भगवद्गीता अभी क्वेश्चन पूछ रहे अर्जुन अभी उसको दुख बोल रहा है ಈಗ ಭಗವದ್ಗೀತೆಯಲ್ಲಿ ಅರ್ಜುನ ತನ್ನ ದುಃಖವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾನೆ ಫಸ್ಟ್ನೇ ಅಧ್ಯಾಯದಲ್ಲಿ ತನ್ನ ಮನಸ್ಸಿನ ಮಾತನ್ನು ಹೇಳ್ತಿದ್ದಾನೆ ಮತ್ತು 2 ದಿವಸ ಭಗವಂತ ಜ್ಞಾನ ಕೊಡ್ತಾನೆ ಅರ್ಜುನಿಗೆ ಏನು ಮಾಡಬೇಕು ಆತ ಅರ್ಜುನ ಕೇಳೋಂಥ ಮುಂದೆ ಮತ್ತೆ ಅರ್ಜುನ ಬರುವಂಥ ಎಲ್ಲ ಡೌಟ್ಸು ಮತ್ತು ಕ್ವಶನ್ಸು ಎಲ್ಲವನ್ನು ಭಗವಂತ ಬಗೆಹರಿಸ್ತಾನೆ ಅದೇ ಥರ ನಮ್ಮ ಜೀವನದಲ್ಲಿ ನಾವು ಎಜುಕೇಷನ್ ಎದುತ್ತವಾಗಿ ತೊಗೊತಿದ್ದೀವಿ ಜ್ಞಾನ ಅರ್ಜನೆ ಮಾಡ್ಕೊಳ್ಳೋಕ್ಕಾಗಿ ಅಲ್ವಾ ನಮ್ಮ ಲೈಫ್ನಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳೋದು ಹೆಂಗೆ ನಿಜವಾದ ಜ್ಞಾನ ಅಂದ್ರೇನು ಜ್ಞಾನ ಅರ್ಜನೆಗಾಗಿ ನಾವು ಕ್ವಶನ್ ಆನ್ಸರ್ಸ್ ಮಾಡ್ತೀವಿ ಸೊ ಇದು ನಮ್ಮ ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟ್ ಮುಖ್ಯ ಅದರಿಂದ ನಾವು ಕ್ವಶನ್ ಆನ್ಸರ್ಸ್ ತೊಗೋಬೇಕು ಕ್ವಶನ್ ಆನ್ಸರ್ಸ್ನ ಮಾಡಬೇಕು ಇದ್ರ ಭಗವದ್ಗೀತೆಯಿಂದ ಭಗವಂತ ಹೇಳೋಂಥ ವಾಕ್ಯ 2 ಅಧ್ಯಾಯದಲ್ಲಿ ಸಹ ಭಾಳ ಇಂಟ್ರೆಸ್ಟಿಂಗ್ ಇದೆ ಈಗ ನಾವು ಕೇವಲ ಅರ್ಜುನನ ಮನೋಗತಿ ಮನಸ್ಸಿನ ಮಾತನ್ನೇ ಜೋಡಿಸ್ತಾ ಇದ್ದಾನೆ ಸೊ ಮನಸ್ಸಿನ ಮಾತು ನಂತರ 2ನೇ ಅಧ್ಯಾಯದಲ್ಲಿ ಸಹ ತುಂಬ ಸುಸಂತರವಾಗಿ ತುಂಬ ಚೆನ್ನಾಗಿ ಭಗವಂತ ಆತ್ಮತತ್ವ ಜ್ಞಾನ ಪರಮಾತ್ಮ ತತ್ವಜ್ಞಾನ ಭಗವತ್ ತತ್ವಜ್ಞಾನ ಇವೆಲ್ಲವೂ ವಿಷಯ ಭೌತಿಕ ಪ್ರಪಂಚ ಯಾವ ಥರ ಪ್ರಕೃತಿ ಅಂದ್ರೇನು ಕಾಲ ಅಂದ್ರೇನು ಯಾವ ಥರ ಕಾಲ ಕೆಲಸ ಮಾಡುತ್ತೆ ಕಾಲದ ಪ್ರಭಾವ ಅಂದ್ರೇನು ಇವೆಲ್ಲ ವಿಚಾರಗಳ ಜ್ಞಾನವನ್ನು ಭಗವಂತ ಅರ್ಜುನಿಗೆ ತಿಳಿಸ್ಕೊಡ್ತಾನೆ ಫಸ್ಟಿಗೆ ಆಧ್ಯಾತ್ಮಿಕ ಜ್ಞಾನ ಸ್ಟಾರ್ಟ್ ಆಗೋದೇ ಆತ್ಮತತ್ವದಿಂದ ಸೊ ಅದಕ್ಕೆ ಇದು ಭಾಳ ಮುಖ್ಯ ಇಂಪಾರ್ಟೆಂಟು ಇದರಿಂದ ಭಾಳಷ್ಟು ಮುಖ್ಯವಾದಂಥ ಭಗವಂತ ಜ್ಞಾನವನ್ನು ಕೊಡ್ತಾನೆ ಅರ್ಜುನಿಗೆ ಈಗ ಕೇವಲ ಅರ್ಜುನ ಮನಸ್ಸಿನ ಮಾತನ್ನೇ ತಿಳಿಸ್ಕೊಡ್ತಾ ಇದ್ದಾನೆ ಸೊ ಮನಸ್ಸಿನ ಮಾತನ್ನು ನಾವು ಕೇಳ್ತಾ ಈಗ ಅರ್ಜುನ ಯಾವಾಗ ಭಗವಂತನಿಗೆ ಶರಣಾಗೋದಿಲ್ಲ ಅರ್ಜುನ ಅಲ್ಲಿವರೆಗೆ ಭಗವಂತ ಕೇಳ್ತಿದ್ದಾನೆ ನಾವು ಕೂಡ ಅಷ್ಟೇ ನಮ್ಮ ಯಾವಾಗವರೆಗೆ ನಾವು ಭಗವಂತನಿಗೆ ಶರಣಾಗೋದಿಲ್ಲ ಭಗವಂತನ ಕನೆಗೆ ತಿರುಗೋದಿಲ್ಲ ಆವಾಗ ನಾವು ಕೂಡ ನಮ್ಮ ಲೈಫ್ನಲ್ಲಿ ನಮ್ಮ ಮನೋರಥೆ ನಮ್ಮ ಮನಸ್ಸಿನ ಮಾತು ನಾವು ಕೇಳ್ತಾನೆ ನಾವು ಇಲ್ಲಿ ಜೀವನದಲ್ಲಿ ನಡೀತಾನೆ ಇರ್ತೀವಿ जब तक अर्जुन उनकी मन की बात अभी बोल रहा है अर्जुन सोच रहा है अभी हाँ यही सही है अभी क्या करना है क्या नहीं करना है उसका भी विल्डरमेंट हो रहा है अभी बोल रहा है अभी मैं युद्ध नहीं करूँगा मन की बात ही दौड़ा रहा है अभी जब अर्जुन का भगवान चाहते भगवान उनको दंडित करेंगे कि क्या आप भगवान विद्वान जैसे बोल रहे हैं अर्जुन करके भगवान जब डांटेंगे अर्जुन को तब अर्जुन को बोला होगा हाँ मैं सही नहीं हूँ उसके लिए बस अर्जुन को जब कन्फ्यूजन होगा उसके बाद भगवान ने बुद्धि उसको गुम जाएगी अर्जुन को तो क्या करना चाहिए अर्जुन इसलिए अर्जुन बोलता क्या करना चाहिए मेरे को करके भगवान को जब शरणागति होता है तब भगवान उनको ज्ञान देते हैं उसी तरह हम जब हमकी मन की बात ही ज़्यादा सुनते चलेंगे तब हमको पता नहीं चलेगा सही रास्ते में चल रहे या गलत रास्ते में उसी तरह हम भगवान को अप्रोच करना चाहिए शास्त्रों को अप्रोच करना चाहिए भगवान को आत्म तत्व ज्ञान सुन के हमारे जीवन के लक्ष्य को पालना है और हमारे सारे लाइफ के प्रॉब्लम्स को दूर करना है इसी तरह हम अभी भगवान की तरफ जब हम मुड़ जाएंगे तब हमको ज्ञानोदय होगा जब हमारे चैत्य गुरु के रूप में भगवान भी हमारे हृदय में बैठे हैं ನಮ್ಮ ಹೃದಯದಲ್ಲಿ ಚೈತ್ಯ ಗುರುವಿನ ರೂಪದಲ್ಲಿ ಭಗವಂತನ ಇದ್ದಾನೆ ಸೊ ನಮಗೆ ಅದನ್ನು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ ಭಗವಂತ ಆವಾಗ ಸೊ ಅದನ್ನು ನಾವು ಯಾವಾಗ ಎಷ್ಟು ನಾವು ಪ್ಯೂರಿಫೈ ಶುದ್ಧೀಕರಣ ಹೊಂದುತ್ತೀವೋ ನಮ್ಮ ಮನಸ್ಸನ್ನು ನಮ್ಮ ಚಿತ್ತವನ್ನು ಯಾವಾಗ ನಾವು ಭಗವಂತನ ಭಕ್ತಿ ಮಾಡಿ ಶುದ್ಧ ಹೊಂದುತ್ತೀವೋ ಆವಾಗ ನಾವು ಅದನ್ನು ಮೆಸೇಜನ್ನು ನಾವು ತಿಳ್ಕೊಳ್ಳೋಕ್ಕೆ ಸ್ವಲ್ಪ ನಮಗೆ ಇದು ದಾರಿ ಆಗುತ್ತೆ ಅದರಿಂದ ನಮ್ಮ ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟು ನಾವು ಶಾಸ್ತ್ರದ ಮಾತನ್ನು ಕೇಳೋದು ಮನಸ್ಸಿನ ಮಾತು ಕೇಳಬಾರ್ದು ನಮ್ಮ ಬುದ್ಧಿ ಮಾತು ಕೇಳಬಾರ್ದು ಯಾಕಂದರೆ ಇವೆರಡು ನಮ್ಮ ಭೌತಿಕ ಇಚ್ಛಾ ಆಕಾಂಕ್ಷದಲ್ಲಿ ಪೊಲ್ಯೂಟೆಡ್ ಆಗಿದ್ದಾವೆ ಸೊ ಶಾಸ್ತ್ರನ ಮಾತು ಕೇಳಬೇಕು ಭಗವಂತನ ಮಾತನ್ನು ಕೇಳಬೇಕು ಆವಾಗ ನಾವು ಸರಿಯಾದ ಕ್ಲಾರಿಟಿ ಸಿಗುತ್ತೆ ನಮಗೆ आवाग हम क्या करना चाहिए हमको क्लियर क्लैरिटी मिलेगा उसके लिए हम शास्त्र का वाणी को सुनना चाहिए हमकी मन की बात नहीं हमारी पॉलिटिक बुद्धि की बात नहीं जब हम मन बुद्धि शुद्ध होगा तब मनुष्य बुद्धि ಯಾವಾಗ ಶುದ್ಧ ಆಗುತ್ತೆ ಶಾಸ್ತ್ರಗಳನ್ನು ಓದೋದ್ರಿಂದ ಗುರು ಸಾಧು ಶಾಸ್ತ್ರಗಳನ್ನು ಶರಣ ತಗೊಂಡು ನಾವು ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದ್ರಿಂದ ಆವಾಗ ನಮಗೆ ಕ್ಲಿಯರ್ ಇಂಟೆಲಿಜೆನ್ಸ್ ಆಗುತ್ತೆ ಆವಾಗ ಕ್ಲಿಯರ್ बुद्धि ಬರುತ್ತೆ अದೇ तरह इधर ನಮ್ಮ ಲೈಫ್ನಲ್ಲಿ ಭಾಳ इंपॉर्टेंट उसी तरह हमारे ज़िंदगी में बहुत ही इंपॉर्टेंट है तो हमारे पहले मन को शुद्ध करना है और हमारे बुद्धि को शुद्ध करना है कैसे करना है शास्त्र को वाणी सुन के गुरु की वाणी सुन के उसके बाद हम मन शुद्ध होगा बुद्धि शुद्ध होगा हम भगवान के नाम जप करेंगे भगವಂತನ ನಾಮ ಜಪ ಮಾಡ್ತೀವಿ ಆವಾಗ ನಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಆವಾಗ ನಾವು ಸರಿಯಾದ ಮಾರ್ಗದಲ್ಲಿ ನಾವು ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಅದೇ ಥರದಲ್ಲಿ ಅರ್ಜುನ ಕನ್ಫ್ಯೂಷನ್ ಇದ್ದಾನೆ ಈಗ 2-15 ದಿವಸ ಭಗವಂತ ಕೊಡುವಂಥ ದಿವ್ಯ ಜ್ಞಾನವನ್ನು ತಗೊಂಡು ಫಸ್ಟಿಗೆ ಈಗ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡ್ತಾನೆ ಆತ್ಮತತ್ವ ಜ್ಞಾನ ಇದನ್ನು ನಾವು ಅಧ್ಯಾಯದಲ್ಲಿ ನೋಡೋಣ 2ನೇ ಅಧ್ಯಾಯದಲ್ಲಿ ಸೊ ಈಗ ಇನ್ನೂ ನಡೀತಾ ಇರುತ್ತೆ 2ನೇ अध्यायದವರೆಗೂ अर्जुन मनसिन मातु सो अर्जुन के अभी मन की बात चलते रहेगा 1 अध्याय तक उसके बाद भगवान शरणागति होगा तब जाके हम उसके भगवान के वाक्यों के हम अच्छे से सुनकर समझकर हमारे ज़िंदगी में हम कैसे उसको उतार सकते हैं हम ನಮ್ಮ ಜೀವನದಲ್ಲಿ ಯಾವ ಥರ ನಾವು ಭಗವಂತ ಕೊಡುವಂಥ ನಿರ್ದೇಶನವನ್ನು ನಾವು ಸ್ವೀಕರಿಸಬೇಕು ಸೊ ಭಗವದ್ಗೀತೆ ನಮಗೆಲ್ಲರಿಗಾಗಿ ಭಗವದ್ಗೀತೆ ಜ್ಞಾನ ಕೊಟ್ಟಿದ್ದು ಭಗವಂತ
ನಮ್ಮ ಎಲ್ಲ उद्धार ನಮ್ಮ ಎಲ್ಲರ उद्धारಕ್ಕಾಗಿ। सर भगवान ने भगवत गीता ज्ञान दिया हम सबके उद्धार के लिए। इसी तरह हम इसको समझकर इसको ज्ञान लेकर हम हमारे ज़िंदगी में सफलता प्राप्त करेंगे। अभी हम श्लोका नंबर 32 में अभी अर्जुन अभी मन की बात बोलेंगे। अभी मन की बात अर्जुन के हम सुनेंगे नेक्स्ट कल भी। इसके बाद हम फिर से चर्चा करेंगे। अभी अब शयन आरती होगा तो अब शयन आरती में अटेंड कीजिए और 5 मिनट हरे कृष्ण महामंत्र जप करेंगे। आप मन को बोलिए। अब हम मन को शुद्धिकरण के मनत्रायते इति मंत्र। जब मंत्र जप करेंगे, जब ನಮ್ಮ ಮನಸ್ಸು ಯಾವ ಥರ ನಮ್ಮ ಮನಸ್ಸಿನ ಸಾವಧಾನವಾಗಿ ಬರುತ್ತೆ, ನಮ್ಮ ಮನಸ್ಸು ಯಾವ ಥರ ಇದಾಗುತ್ತೆ, ನಮ್ಮ ಮನತ್ರಾಯತೆ ನಮ್ಮ ಮನಸ್ಸಿನ ನಿವಾರಣೆ ಕೊಡುತ್ತೆ ಏನು ಮಂತ್ರದಲ್ಲಿ ಭಾಳಷ್ಟು ಶಕ್ತಿ ಇದೆ। ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಮಹಾಭಾರತ ಇದು ಬಂತು, ರಾಮಾಯಣ ಇದು ಬಂತು, ಎಲ್ಲ ಮಂತ್ರಶಕ್ತಿಯಿಂದ ಎಲ್ಲ ಶಸ್ತ್ರಾಸ್ತ್ರಗಳು ಬೀಳ್ತಾ ಇದ್ರು। ಎಲ್ಲ ಶಸ್ತ್ರಾಸ್ತ್ರಗಳು ಬಿಲ್ಲು ಬಾಣಗಳು ಏನಿರ್ತಾ ಇದ್ರು ಮಂತ್ರಶಕ್ತಿಯಿಂದಲೇ ಅವರು ಇದು ಉಚ್ಚಾರಣೆ ಮಾಡಿ ಮಂತ್ರಶಕ್ತಿಯಿಂದಲೇ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸಟಲ್ ಸೈನ್ಸ್ ಅಂತಾರೆ। ಸಟಲ್ ಸೈನ್ಸ್ ಅಂದರೆ ನಮ್ಮ ಮನಸ್ಸಿನ ಆ ಥರ ಇದು ಮಾಡೋದು। ಶಸ್ತ್ರ ವಿದ್ಯೆಗಳಲ್ಲಿ ಎಲ್ಲ ಜ್ಞಾನದಲ್ಲಿ ನಿಪುಣರಾಗಿರೋಂಥ ಬ್ರಾಹ್ಮಣರು ಮತ್ತು ಆಚಾರ್ಯರು ಆ ಜ್ಞಾನವನ್ನು ತಿಳಿಸ್ಕೊಡ್ತಾಯಿದ್ರು। ಅವರಷ್ಟೇ ಶುದ್ಧತೆಯಿಂದ ನಮ್ಮ ಮನಸ್ಸು ಮತ್ತು ಶರೀರವನ್ನು ಶುದ್ಧತವಾಗಿ ಇಟ್ಕೊಂಡು ತಮ್ಮ ಚಿತ್ತವನ್ನು ಶುದ್ಧತವಾಗಿ ಇಟ್ಕೊಂಡು ಭಗವಂತನ ಧ್ಯಾನ ಮಾಡಿ ಎಲ್ಲ ವೇದ ಪಠಣಗಳನ್ನು ಮಾಡ್ಕೊಂಡು ಅಧ್ಯಯನ ಮಾಡಿ ಎಲ್ಲ ಮಂತ್ರಶಕ್ತಿಯಿಂದ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಮಾಡ್ತಾಯಿದ್ರು। ಸೊ ಅದಕ್ಕೆ ನಾವು ನಮ್ಮ ಮನಸ್ಸಿಗೆ ಈಗ ಕಲಿಯುಗದ ಯುಗ ಧರ್ಮ ಹರೇ ಕೃಷ್ಣ ಮಹಾಮಂತ್ರ ಮತ್ತು ನಮ್ಮ ಮನಸ್ಸಿನ ಶುದ್ಧೀಕರಣ ಮತ್ತು ಮನಸ್ಸು ಡೆಲಿವರೆನ್ಸ್ ಮನಸ್ಸಿಗೆ ಇದು ಒಳ್ಳೆಯದು। ಸೊ ಅದರಿಂದ 2 ನಿಮಿಷ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ। ಎರಡು ಹೇಳಿ। ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ। ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ